ಹಾಯ್ ಹೆಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಿಮಗೋಸ್ಕರವಾಗಿ ಇವತ್ತು ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ನಾರ್ತ್ ಅಮೆರಿಕಾ ಖಂಡದ ಬಗ್ಗೆ ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಬಾಗಲಕೋಟೆಯ ಮಿತ್ರ ಬಹುಸಾರಿ ಬೇಡಿಕೆ ಇಟ್ಟಿದ್ದ, ಹಾಗೇನೆ ನಮ್ಮ ಬೆಳಗಾಂನ ಒಬ್ಬ ವಿದ್ಯಾರ್ಥಿ ಬಹಳಷ್ಟು ಬೇಡಿಕೆ ಇಟ್ಟಿದ್ದಂತ ಇದು ಅವನಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಂತಹ ನನಗೆ ಬೇಕೇ ಬೇಕು ಅನ್ನುವಂಥ ಒಂದು ಹಠ ಹಿಡಿದು ಇದನ್ನ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೋಸ್ಕರವಾಗಿ ಈ ವಿಡಿಯೋನ ಪ್ರಿಪೇರ್ ಮಾಡಿ ಅವ್ರಿಗೋಸ್ಕರ ತರ್ತಾ ಇದ್ದೀನಿ. ಮತ್ತು ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಇದು ಒಂದು ಒಳ್ಳೆ ಮಾರ್ಗದರ್ಶಕ ವಿಡಿಯೋ ಆಗತ್ತೆ. ಇದು ಕೂಡ ಅಷ್ಟೇ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್. ಸ್ನೇಹಿತರೆ ನೋಡೋಣ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಇದನ್ನ ತಿಳಿಸಿ. ನೋಡಿ, ಖಂಡಗಳು ಅಂತ ಬಂದ್ರೆ ಒಟ್ಟು ನಿಮಗೆ ಗೊತ್ತಿದೆ 7 ಖಂಡಗಳಿದ್ದಾವೆ ಅಂತ. ಒಂದು ಏಷ್ಯಾ ಖಂಡ ಇದೆ, ಇನ್ನೊಂದು ಆಫ್ರಿಕಾ ಖಂಡ, ಆದ ಮೇಲೆ ನಿಮ್ಗೆ ಯಾವುದು ನಾರ್ತ್ ಅಮೆರಿಕಾ 1 2 3 ನಾರ್ತ್ ಅಮೆರಿಕನ್ ಖಂಡ. ಆಮೇಲೆ ನಿಮಗೆ ಬರೋದು ಸೌತ್ ಅಮೆರಿಕಾ, ಆ ನಂತರ ಬರೋದು ಅಂಟಾರ್ಟಿಕಾ, ಆ ನಂತರ ಯುರೋಪು, ಆ ನಂತರ ಆಸ್ಟ್ರೇಲಿಯಾ. ಒಟ್ಟು 7 ಕಾಂಟಿನೆಂಟ್ಗಳು ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತು. ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ನ ಜಿಯೋ ವರ್ಲ್ಡ್ ಅಲ್ಲಿ ನೀವು ನೋಡೋದಾದ್ರೆ ಈ ರೀತಿಯಲ್ಲಿ ಅದು ನಮಗೆ ಘೋಷಣೆ ಆಗತ್ತೆ. ಸೊ ಇನ್ನು ಖಂಡಗಳ ಲಿಸ್ಟ್ ಅನ್ನ ಚೆಕ್ ಮಾಡಿದ್ರೆ ನಾನು ನಿಮ್ಗೆ ಹೇಳಿದೆ, ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ತಕ್ಕಂಥದ್ದು ಏಷ್ಯಾ ಖಂಡ, 2ನೇದು ಯುರೋಪ್, 3ನೇದು ನಿಮಗೆ ನಾರ್ತ್ ಅಮೆರಿಕಾ, 4ನೇದೇ ಸೌತ್ ಅಮೆರಿಕಾ, 5ನೇದು ಅಂಟಾರ್ಟಿಕಾ, 6ನೇದು ನಮಗೆ ಯುರೋಪು, 7ನೇದು ಆಸ್ಟ್ರೇಲಿಯಾ. ಒಟ್ಟು 7 ಖಂಡಗಳನ್ನ ನಾವೇನ್ ಮಾಡ್ಬೋದು ನೋಡ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಇವತ್ತು ನಾರ್ತ್ ಕಾಂಟಿನೆಂಟ್ನ ಡಿಪಾರ್ಟ್ಮೆಂಟಿಗೆ ಬರ್ತಾ ಇದ್ದೀನಿ ಸ್ನೇಹಿತರೆ. ನಾರ್ತ್ ಕಾಂಟಿನೆಂಟ್ ಅಂತಂದ್ರೆ ಉತ್ತರ ಅಮೆರಿಕಾ ಖಂಡ ಅಂದ್ರೆ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಒಂದು ಕೆನಡಾ ದೇಶ, ಇನ್ನೊಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, 3ನೇದು ಮೆಕ್ಸಿಕೋ. ಇದ್ರ ಜೊತೆಗೆ ನೀವು ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥ ಕೆರೇಬಿಯನ್ ದ್ವೀಪಗಳ ಸಮೂಹ ಅಂತ ಕರಿತೀವಿ, ಇದನ್ನೆಲ್ಲ ಕೆರೇಬಿಯನ್ ದ್ವೀಪ ಸಮೂಹ ಅಂತ ಕರಿತೀವಿ. ಒಟ್ಟು ಈ ರೀತಿಯ 4 ಭಾಗಗಳಿದಾವೆ. ಬಟ್ ವಿಶ್ವಸಂಸ್ಥೆ ಇದನ್ನ 3 ಭಾಗಗಳಾಗಿ ಡಿಸೈನ್ ಮಾಡುತ್ತೆ, ಒಂದು ಕೆನಡಾ, ಇನ್ನೊಂದು ಅಮೆರಿಕಾ, ಇನ್ನೊಂದು ಮೆಕ್ಸಿಕೋ ಅಂತ. ಮತ್ ನೋಡಿ, ಈ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ನ ಈ ಭಾಗದಲ್ಲಿ ಬರೋದು ನಿಮ್ಗೆ ಪೆಸಿಫಿಕ್ ಓಷಿಯನ್ಸ್. ಸಾಮಾನ್ಯವಾಗಿ ಇದರ ಪಶ್ಚಿಮ ಮತ್ತು ದಕ್ಷಿಣದ ಭಾಗಕ್ಕೂ ಕೂಡ ಇದೇ ಪೆಸಿಫಿಕ್ ಆವರಿಸಿಕೊಂಡಿರ್ತಕ್ಕಂಥದ್ದು ಇದೆ. ಇನ್ನು ಉತ್ತರದಲ್ಲಿ ಬಂದ್ರೆ ಆರ್ಕಟಿಕ್ ಓಷಿಯನ್ಸ್ ಬರ್ತದೆ. ಇನ್ನು ನಿಮ್ಗೆ ಈ ಕಡೆ ಪೂರ್ವ ಭಾಗದಲ್ಲಿ ಬಂತಂದ್ರೆ ಅಟ್ಲಾಂಟಿಕ್ ಓಷಿಯನ್ ಬರುತ್ತೆ. ಹಾಗಾಗಿ ಪೆಸಿಫಿಕ್ ಮತ್ತೆ ಅಟ್ಲಾಂಟಿಕ್ ಇದೆ. ಇದರ ಮಧ್ಯದಲ್ಲಿ ಬರೋದೆ ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಕರಿತೀವಿ. ಇದು ಮೆಕ್ಸಿಕೋ ದೇಶದ ಒಳಗೆ ಚಾಚ್ಕೊಂಡಿರೋದ್ರಿಂದ ಇದನ್ನ ಮೆಕ್ಸಿಕೋ ಖಾರಿ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಏನಂತಾರೆ, ಮೆಕ್ಸಿಕೋ ಖಾರಿ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೇ ನಿಮ್ಗೆ ಗೊತ್ತಿದೆ, ರಾಷ್ಟ್ರಗಳು ಗೊತ್ತಾಯ್ತು, ಜೊತೆಗೆ ಹೆಡ್ಸನ್ ಬೇ ಅಂತ ಕರಿತೀವಿ. ಇದು ಕೂಡ ಅಷ್ಟೇನೆ, ಇಲ್ಲಿ ಬರ್ತಕ್ಕಂಥ ಕೊಲ್ಲಿ ಹೆಡ್ಸನ್ ಕೊಲ್ಲಿ ಅಂತ, ಇದು ಮೆಕ್ಸಿಕೋ ಖಾರಿ ಅಂತ ಕೂಡ ಕರಿತೀವಿ. ಇದು ಪ್ರಮುಖವಾಗಿ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಗ್ರೇಟ್ ಲೇಕ್ಸ್ ನ ಪ್ರಭಾವ. ಮತ್ತೆ ಈ ಕಡೆ ಬರ್ರಿ, ನಿಮ್ಗೆ ಬೆರ್ರಿಂಗ್ ಸಿ ಸಿಗತ್ತೆ, ಬೆರ್ರಿಂಗ್ ಸಮುದ್ರ, ಮತ್ತು ಗಲ್ಫ್ ಆಫ್ ಅಲಾಸ್ಕಾ ಅಂತ ಕೂಡ ಕರಿತೀವಿ. ಇದು ಅಲಾಸ್ಕಾ ರೀಸನ್ಸ್ ಅಂತ ಕೂಡ ಇದಿಷ್ಟನ್ನ ಕರೀತಾರೆ. ಇನ್ನು ಈ ಭಾಗದಲ್ಲಿ ನಿಮ್ಗೆ ಏಷ್ಯಾ ಬರ್ತದೆ. ಹಾಗಾಗಿ ಏಷ್ಯಾ ಮತ್ತು ಅಮೆರಿಕಾದ ಮಧ್ಯಭಾಗದಲ್ಲಿ ಬರೋದೇ ಈ ಬೆರ್ರಿಂಗ್ ಸಮುದ್ರ. ಇಲ್ಲಿ ಬರ್ತಕ್ಕಂಥದ್ದೇ ನಾವೇನಂತ ಕರಿತೀವಿ, ಬೆರ್ರಿಂಗ್ ಜಲಸಂಧಿ ಅಂತ ಕೂಡ ಕರಿತೀವಿ. ಅದು ಅಟ್ಲಾಂಟಿಕ್ ಓಷಿಯನ್ ಅನ್ನ ಮತ್ತು ಪೆಸಿಫಿಕ್ ಓಷಿಯನ್ ಅನ್ನ ಜಾಯಿಂಟ್ ಮಾಡುತ್ತೆ. ಜೊತೆಗೆ ಏಷ್ಯಾ ಮತ್ತು ನಾರ್ತ್ ಅಮೆರಿಕವನ್ನ ವಿಭಾಗ ಮಾಡಿರ್ತಕ್ಕಂಥ ಒಂದು ಪ್ರಾಕೃತಿಕ ವಿಭಾಗ ಅಂತ ನಾವಿದನ್ನ ಹೇಳ್ಬೋದು. ಸೊ ಹಾಗೆ ಮುಂದುವರೆದಂತೆ ಬಹಳ ಮುಖ್ಯವಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ, ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸಿಚುವೇಶನ್ಸ್ ಯಾವುದು ಅಂತಂದ್ರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೆನ್ಪಿಟ್ಕೊಳ್ಳಿ, ಮೆಕ್ಸಿಕೋದಲ್ಲಿ ಹಾದು ಹೋಗಿರುವ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ, ಹಾಗೂ ಕೆನಡಾದಲ್ಲಿ ಹಾದು ಹೋಗಿರ್ತಕ್ಕಂಥ 66.5 ಡಿಗ್ರಿಯ ಆರ್ಕಟಿಕ್ ಸರ್ಕಲ್ ಇಲ್ಲಿ ಹಾದು ಹೋಗುತ್ತೆ ಕೆನಡಾದಲ್ಲಿ. ಹಾಗಾಗಿ ಮೆಕ್ಸಿಕೋದಲ್ಲಿ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಲ್ಲ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿ ಹಾದು ಹೋಗುತ್ತೆ. ನಾರ್ದರ್ನ್ ಝೋನ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ಬರ್ತದೆ.
ನೆನ್ಪಿಟ್ಕೊಳ್ಳಿ, ಈ ಬಹಮನ್ ಐಲ್ಯಾಂಡ್ಸ್ ಗಳನ್ನ ಕೆರಿಬಿಯನ್ಸ್ ದ್ವೀಪಗಳು ಅಂತ ಕೂಡ ಕರೀತಾರೆ. ಇಲ್ಲಿ ಬರೋದು ಕ್ಯೂಬಾ ಇದೆ, ಜಮೈಕಾ ಇದೆ, ಮತ್ತೆ ನಿಮ್ಗೆ ಇನ್ನು ಮುಂದೆ ಬಹಮಾಸ್ ಐಲ್ಯಾಂಡ್ ಗಳು ಬರ್ತವೆ, ಬರ್ಮುಡಾ ಐಲ್ಯಾಂಡ್ಸ್ ಗಳು ಕೂಡ ಬರ್ತವೆ, ಜೊತೆಗೆ ಹೈಟಿ ಕೂಡ ಬರ್ತದೆ, ಆಮೇಲೆ ಪೋರ್ಟರಿಕೋ ಬರ್ತದೆ. ಇನ್ನು ಬಹಳಷ್ಟು ಪ್ರಮುಖವಾಗಿ ಈ 8 ದ್ವೀಪ ಸಮೂಹಗಳನ್ನು ಕರಿತೀವಿ. 8 ದ್ವೀಪ ಸಮೂಹಗಳನ್ನ ಸೇರಿಸಿ ನಮ್ಗೆ ವೆಸ್ಟ್ ಇಂಡೀಸ್ ಅಂತ ಕರೀತಾರೆ. ಇನ್ನು ಬಹಳ ಪ್ರಮುಖ ಏನ್ ಗೊತ್ತಾ, ವೆಸ್ಟ್ ಇಂಡೀಸ್ ಅನ್ನೋದು ಇದೊಂದು ರಾಷ್ಟ್ರ ಅಲ್ಲ, ಅದು 8 ದ್ವೀಪಗಳ ಒಕ್ಕೂಟ ಅದು. ಹಾಗಾಗಿ ನೀವು ನೋಡ್ಬೋದು, ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೆಯುವಾಗ ವೆಸ್ಟ್ ಇಂಡೀಸ್ ಅವ್ರದ್ದು ಕ್ರಿಕೆಟ್ ಸಾಂಗ್ ಅಂತ ಹಾಕ್ತಾರೆ. ನಮ್ಮ ದೇಶದ್ದೆಲ್ಲ ನ್ಯಾಷನಲ್ ಆಂಥಮ್ ಅನ್ನು ಹಾಕೋದಾದ್ರೆ ಆ ದೇಶದನ್ನು ಏನಾಗ್ತಾರೆ, ಕ್ರಿಕೆಟ್ ಸಾಂಗ್ ಅಂತ ಕೂಡ ಹಾಕ್ತಾರೆ. ಹಂಗಾಗಿ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ವೆಸ್ಟ್ ಇಂಡೀಸ್ ಒಂದು ದೇಶ ಅಲ್ಲ, ಅದು ಒಂದು ದ್ವೀಪಗಳ ಸಮೂಹ ಅಂತ ಕೂಡ ಅದನ್ನ ಕರಿತೀವಿ. ಇನ್ ಗಲ್ಫ್ ಆಫ್ ಮೆಕ್ಸಿಕೋ ಬಗ್ಗೆನೂ ಕೂಡ ಗೊತ್ತಾಯ್ತಲ್ಲ. ಗಲ್ಫ್ ಆಫ್ ಮೆಕ್ಸಿಕೋ ಇದೆ, ಇದು ಅಟ್ಲಾಂಟಿಕ್ ಓಷಿಯನ್ಸ್ ಅನ್ನ ಜಾಯಿಂಟ್ ಮಾಡ್ತಕ್ಕಂತಹ ಒಂದು ಪ್ರದೇಶ ಅಂತ ಕೂಡ ಕರಿತೀವಿ. ಇನ್ನು ಮುಂದೆ ಪನಾಮಾ ಬಗ್ಗೆನೂ ಕೂಡ ಮಾತಾಡ್ತೀನಿ. ಪನಾಮಾ ಕೂಡ ಅಷ್ಟೇ ಕೆರಿಬಿಯನ್ಸ್ ದ್ವೀಪ ಸಮೂಹದ ಅಟ್ಲಾಂಟಿಕ್ ಓಷಿಯನ್ ಅನ್ನ ಇಲ್ಲೊಂದು ಕಾಲುವೆಯನ್ನ ಕ್ರಿಯೇಟ್ ಮಾಡಲಾಗಿದೆ. ಈ ಪನಾಮಾ ಟನಲ್ಸ್ ಇದು ಏನ್ ಮಾಡುತ್ತೆ, ಆಫ್ರಿಕಾವನ್ನ ಇದು ಜಾಯಿಂಟ್ ಮಾಡುತ್ತೆ. ಅಟ್ಲಾಂಟಿಕ್ ಮತ್ತು ಆಫ್ರಿಕಾವನ್ನ ಕೆರಿಬಿಯನ್ ದ್ವೀಪ ಸಮೂಹದಲ್ಲಿ ಜಾಯಿಂಟ್ ಮಾಡತಕ್ಕಂತ ಒಂದು ಪ್ರಮುಖವಾದಂತ ಪ್ರದೇಶ ಅಂತ ಕೂಡ ಇದನ್ನ ಹೇಳ್ಬೋದು. ಸೊ ಮುಂದೆ ಹೋಗೋಣ. ಇನ್ನು ಪ್ರಮುಖವಾದಂತ ವಿಚಾರ ಉತ್ತರ ಅಮೆರಿಕಾ ಕಾಂಟಿನೆಂಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಉತ್ತರ ಅಮೆರಿಕಾ ಗೊತ್ತಿದೆ, ಇದು 3ನೇ ದೊಡ್ಡ ಖಂಡ ಅಂತ ಕೂಡ ಕರ್ಸ್ಕೊಳ್ತಾರೆ. ಈ ಪ್ರದೇಶವನ್ನ 1492ರಲ್ಲಿ ಕೊಲಂಬಸ್ ಕಂಡುಹಿಡಿತಾನೆ. ಸ್ನೇಹಿತರು ನೆನ್ಪಿಡಿ, ಕೊಲಂಬಸ್ ಕಂಡುಹಿಡಿದಿರ್ತಕ್ಕಂಥದ್ದು ಈ ಬಹಮಾ ಐಲ್ಯಾಂಡ್ಸ್ ಗಳನ್ನ ಆತ ಕಂಡುಹಿಡಿತಾನೆ, ಬಹಮಾ ಐಲ್ಯಾಂಡ್ಸ್. ಹಾಗಾಗಿನೇ ಅವನ ನೆನಪಿಗಾಗಿನೇ ಇದನ್ನ ವೆಸ್ಟ್ ಇಂಡೀಸ್ ಅಂತ ಕರೆದಿದ್ದು. ಯಾಕೆಂದ್ರೆ ಭಾರತದ ಪಶ್ಚಿಮ ಭಾಗಕ್ಕೆ ಇದಿರೋದ್ರಿಂದ ಇದನ್ನ ವೆಸ್ಟ್ ಇಂಡೀಸ್ ಅಂತ ಕರೆದ್ರು, ಅದು ಕೊಲಂಬಸ್. ಬಟ್ ಆಕ್ಚುಲಿ ಆ ನಂತರ ಅಮೆರಿಗೋ ವೆಸ್ಪುಸಿ ಸೆಂಟ್ ಲಾರೆನ್ಸ್ ದ್ವೀಪಗಳಲ್ಲಿ ಚಲಿಸಿ, ನದಿಗಳಲ್ಲಿ ಚಲಿಸಿದ ಮೇಲೆನೆ ನಮ್ಗದು ಗೊತ್ತಾಗಿದ್ದು ಅಮೆರಿಕಾ ಅನ್ನುವಂತ ಇನ್ನೊಂದು ಖಂಡ ಇದೆ ಅನ್ನೋದು ಗೊತ್ತಾಯ್ತು. ಹಂಗಾಗಿ ಅಮೆರಿಕಾ ವೆಸ್ಪುಸಿಯಿಂದ ಅಮೆರಿಕಾ ಅಂತ ಹೆಸರು ಬರುತ್ತೆ. ಬಟ್ ಈ ಪ್ರದೇಶದಲ್ಲಿ ನಮಗೆ ನೋಡ್ಬೋದು, ಇದು ಬಹಮನ್ ಐಲ್ಯಾಂಡ್ಸ್ ಗಳನ್ನ ಕಂಡುಹಿಡಿದ. ಹಾಗಾಗಿ ಇದನ್ನ ಅವನು ಹೊಸ ಪ್ರಪಂಚ ಅಂತ ಕೂಡ ಕಂಡುಹಿಡಿತಾನೆ. ಮುಂದೆ ಇದನ್ನ ಅಮೆರಿಕಾ ವೆಸ್ಪುಸಿ ಇದನ್ನ ಕಂಡುಹಿಡಿದ್ರಿಂದ ಇದನ್ನ ಏನಂತ ಕರೆದ್ರು, ಅಮೆರಿಕಾ ಅಂತ ಕೂಡ ಕರೆದ್ರು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅಮೆರಿಕಾ ಕೂಡ ಅಷ್ಟೇನೆ, ಇದು ಇಟಾಲಿಯನ್ ಒಬ್ಬ ವ್ಯಕ್ತಿಯ ಪರಿಶೋಧಕ ಅಮೆರಿಗೋ ವೆಸ್ಪುಸಿ ಇದನ್ನ ಕಂಡುಹಿಡಿದ್ರಿಂದ ಅದಕ್ಕೆ ಅಮೆರಿಕಾ ಅಂತ ಕರೆದ್ರು. ಬಟ್ ಇಲ್ಲಿ ಒಂದು ಪ್ರದೇಶ ನೆನ್ಪಿಟ್ಕೊಳ್ಳಿ, ಕೊಲಂಬಸ್ನ ಒಂದು ತಪ್ಪು ನಂಬಿಕೆ ಇತ್ತು. ಅವನು ಕಂಡುಹಿಡಿದಾಗ ವೆಸ್ಟ್ ಇಂಡೀಸ್ ಮತ್ತು ಬ್ರೆಜಿಲ್ ದೇಶಗಳು ಇವು ಏಷ್ಯಾದೊಂದಿಗೆ ಸಂಪರ್ಕ ಹೊಂದಿವೆ ಅಂತ ಅವನು ಹೇಳಿದ್ದ. ಯಾವಾಗ ಅಮೆರಿಗೋ ವೆಸ್ಪುಸಿ ಸೆಂಟ್ ಲಾರೆನ್ಸ್ ದ್ವೀಪಗಳ ಮುಖಾಂತರ ಚಲಿಸಿದ ಮತ್ತು ಚಾರ್ಲ್ಸ್ ಡಿ ಬೊಬಾಲ್ ಅಂತ ಕೂಡ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಚಾರ್ಲ್ಸ್ ಡಿ ಬೊಬಾಲ್ ಅಂತ ಬ್ರೆಜಿಲ್ ದೇಶವನ್ನ ಅನ್ವೇಷಣೆ ಮಾಡ್ತಾನೆ ಇವನು. ಇವರ ಅನ್ವೇಷಣೆಯ ನಂತರ ಗೊತ್ತಾಗತ್ತೆ ವೆಸ್ಟ್ ಇಂಡೀಸ್ ಮತ್ತು ಬ್ರೆಜಿಲ್ಗಳು ಏಷ್ಯಾದೊಂದಿಗೆ ಇವೇನಾಗಿಲ್ಲ, ಸಂಪರ್ಕ ಹೊಂದಿಲ್ಲ ಅನ್ನುವಂಥ ವಿಚಾರಗಳು ಅವರಿಗೆ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಬರೋಣ. ಒಟ್ಟು ವಿಸ್ತೀರ್ಣ ನೋಡೋದಾದ್ರೆ ಇದನ್ನ ನೀವು ಓದ್ಬೋದು, 24,709,000 ಅಂತ ಕರಿತೀವಿ. ಚದರ ಕಿಲೋಮೀಟರ್ ಒಟ್ಟು ವ್ಯಾಪ್ತಿ ಇದು ನಮಗೆ ಕಂಡು ಬರುತ್ತೆ. ನಮ್ಮ ಲೆಕ್ಕಾಚಾರದಲ್ಲಿ ಓದಿದ್ರೆ ಬಿಡಿ 10, 100, 1000, ದಶ ಸಾವಿರ, ಲಕ್ಷ, ದಶಲಕ್ಷ, ಕೋಟಿ, 2,40,00,09,000 ಚದರ ಕಿಲೋಮೀಟರ್ ಕೂಡ ಬರ್ತದೆ. ಸೊ ನೀವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬೇರೆ. ಒಟ್ಟು ಅಮೆರಿಕಾದ ಕಾಂಟಿನೆಂಟ್ ಅಲ್ಲಿ 23 ಸ್ವತಂತ್ರ ರಾಜ್ಯಗಳಿದಾವೆ. ಒಟ್ಟು 579 ಮಿಲಿಯನ್ ಜನರಿದ್ದಾರೆ. ಟೋಟಲ್ ಪಾಪ್ಯುಲೇಷನ್ 7.5% ಕೂಡ ಇದೆ. ನಿಮಗೆ ಗೊತ್ತಿದೆ ಅಲ್ವಾ, ಭಾರತದ ಟೋಟಲ್ ಪರ್ಸೆಂಟೇಜ್ ಕೂಡ ನೀವು ನೋಡಿದಿರಿ, ಏಷ್ಯನ್ ಕಾಂಟಿನೆಂಟ್ ಇಂದ ಕೂಡ ನೀವು ನೋಡಿದಿರಿ. ಇವೆಲ್ಲ ಕೂಡ ನಮಗೆ ಡಾಟಾಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಉತ್ತರ ಅಮೆರಿಕಾದಲ್ಲಿ ಬಹಳ ಪ್ರಮುಖವಾಗಿ ಮಾತಾಡೋ ಭಾಷೆ ಇಂಗ್ಲಿಷ್ ಇದೆ, ಸ್ಪ್ಯಾನಿಷ್ ಇದೆ, ಫ್ರೆಂಚ್ ಕೂಡ ಇಲ್ಲಿ ಕಂಡು ಬರುತ್ತೆ. ಯಾಕೆಂದ್ರೆ ಈ ಪ್ರದೇಶಗಳಲ್ಲಿ ವಸಾಹತುಗಳನ್ನ ಸ್ಥಾಪನೆ ಮಾಡಿದವರು ಬ್ರಿಟಿಷರು, ಫ್ರೆಂಚರು ಮತ್ತೆ ಸ್ಪ್ಯಾನಿಷ್, ಸ್ಪೇನ್ನವರು. ಹಾಗಾಗಿ ಈ ಪ್ರದೇಶಗಳಲ್ಲಿ ಆ ಭಾಷೆಗಳು ಉತ್ಪತ್ತಿ ಆಗ್ತವೆ. ನೆಕ್ಸ್ಟ್, ವಿಶ್ವಸಂಸ್ಥೆಯನ್ನ ಔಪಚಾರಿಕವಾಗಿ ಉತ್ತರ ಅಮೆರಿಕವನ್ನ ಒಟ್ಟು 3 ಭಾಗಗಳಾಗಿ ವಿಶ್ವಸಂಸ್ಥೆ ಇದನ್ನ ಡಿವೈಡ್ ಮಾಡಿದೆ. ಒಂದು ಉತ್ತರ ಅಮೆರಿಕಾ, ಇದನ್ನ ಕೆನಡಾ ಅಂತ ಕೂಡ ಕರಿತೀವಿ. ಇನ್ನು ಮಧ್ಯ ಅಮೆರಿಕಾದ ವಲಯಗಳನ್ನ USA ಅಂತ ಕೂಡ ಕರಿತೀವಿ. ಕೆರೇಬಿಯನ್ ದ್ವೀಪಗಳು ಅಥವಾ ಕೆರೇಬಿಯನ್ ಐಲ್ಯಾಂಡ್ಸ್ ಅಂತ ಕೂಡ ಇದನ್ನ ಕರೀತಾರೆ. ಏಷ್ಯಾ ಮತ್ತು ಆಫ್ರಿಕಾ ನಂತರ ಉತ್ತರ ಅಮೆರಿಕ ವಿಸ್ತೀರ್ಣದಲ್ಲಿ 3ನೇ ಅತಿ ದೊಡ್ಡ ಖಂಡ, ಅದು ನಿಮಗೂ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ನೋಡೋಣ, ನಾವು ವೆರಿ ಪ್ರಮುಖವಾಗಿ ಬೆರ್ರಿಂಗ್ ಸ್ಟ್ರೈಟ್ ಬಗ್ಗೆ ನಾವು ಮಾತಾಡ್ತೀವಿ. ನೆನಪಿರ್ಲಿ, ಆಗ ತಾನೇ ನಿಮ್ಗೆ ಹೇಳಿದೆ,
ಈ ಕಡೆ ಬರ್ತಕ್ಕಂಥದ್ದು ನಾರ್ತ್ ಅಮೆರಿಕಾ, ಈ ಕಡೆ ಬರೋದು ಏಷ್ಯಾ ಖಂಡ. ಈ ಏಷ್ಯಾ ಮತ್ತು ಆಫ್ರಿಕಾದ ಮಧ್ಯ ಬರ್ತಕ್ಕಂಥದ್ದೇ ನಮಗೆ ಸಿಗ್ತಕ್ಕಂಥ 180 ಡಿಗ್ರಿಯ ಈ ಇಂಟರ್ನ್ಯಾಷನಲ್ ಲೈನ್. ಇದೇನಿದು ಇಂಟರ್ನ್ಯಾಷನಲ್ ಲೈನ್. ಇಲ್ಲಿ ಬರೋದೇ ನಮಗೆ ಬೆರ್ರಿಂಗ್ ಸ್ಟ್ರೈಟ್ ಅಂತ ಕರಿತೀವಿ. ಇದೇ ಬೆರ್ರಿಂಗ್ ಜಲಸಂಧಿ. ಈ ಬೆರ್ರಿಂಗ್ ಜಲಸಂಧಿ ಏನ್ ಮಾಡುತ್ತೆ ಅಂತಂದ್ರೆ ಈ ಕಡೆ ಆರ್ಕಟಿಕ್ ಓಷಿಯನ್ ಅನ್ನ ಪೆಸಿಫಿಕ್ ಬೆರ್ರಿಂಗ್ ಸೀನ ಮುಖಾಂತರ ಪೆಸಿಫಿಕ್ ಸಿ ಅನ್ನ ಜಾಯಿಂಟ್ ಮಾಡುತ್ತೆ. ಇದ್ರ ಮಧ್ಯದಲ್ಲಿ ನಮಗೆ ಸೈಂಟ್ ಲಾರೆನ್ಸ್ ಐಲ್ಯಾಂಡ್ಗಳು, ಸೈಂಟ್ ಮ್ಯಾಥ್ಯೂಸ್ ಐಲ್ಯಾಂಡ್ಗಳು ಇವೆಲ್ಲ ಕೂಡ ಇಲ್ಲೇ ಬರ್ತವೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಏಷ್ಯಾ ಮತ್ತು ನಾರ್ತ್ ಅಮೆರಿಕಾದ ಮಧ್ಯ ಬರ್ತಕ್ಕಂತಹ ಜಲಸಂಧಿನೇ ಈ ಒಂದು ಬೆರ್ರಿಂಗ್ ಸ್ಟ್ರೈಟ್ ಅಂತ ಕೂಡ ಇದನ್ನ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಆರ್ಕಿಪ್ಯಾಲಗೋ ಅಂತ ಕೂಡ ಕಾಣುತ್ತಲ್ಲ, ದ್ವೀಪಗಳ ಸಮೂಹ ಅಂತ ಕೂಡ ಅದನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ ಬರೋಣ ಇದರ ಭೌಗೋಳಿಕ ವ್ಯವಸ್ಥೆ ಬಗ್ಗೆ ನಾವು ಮಾತಾಡೋದಾದ್ರೆ ಸ್ನೇಹಿತರೆ, ಭೌಗೋಳಿಕ ವ್ಯವಸ್ಥೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ, ಉತ್ತರಕ್ಕೆ ಆರ್ಕಟಿಕ್ ಮಹಾಸಾಗರ ಹೇಳಿದೆ ನಿಮಗೆ, ಮತ್ತೆ ನೆನಪಿಗೋಸ್ಕರ ಹೇಳ್ತಾ ಇದ್ದೀನಿ. ಉತ್ತರಕ್ಕೆ ಆರ್ಕಟಿಕ್ ಮಹಾಸಾಗರ ಇದೆ, ಪೂರ್ವಕ್ಕೆ ಅಟ್ಲಾಂಟಿಕ್ ಇದೆ, ಆಗ್ನೇಯ ಮತ್ತು ದಕ್ಷಿಣಕ್ಕೆ ದಕ್ಷಿಣ ಅಮೆರಿಕ ಮತ್ತು ಕೆರಿಬಿಯನ್ ಸಮುದ್ರ ಇದೆ. ಇನ್ನು ಪಶ್ಚಿಮ ಹಾಗೂ ದಕ್ಷಿಣದ ಭಾಗಗಳಲ್ಲಿ ಪೆಸಿಫಿಕ್ ಮಹಾಸಾಗರ ಇದೆ. ಬಟ್ ವೆರಿ ಇಂಪಾರ್ಟೆಂಟ್ ಯಾಕೆ ಇದನ್ನ ಅಂದ್ರೆ ಇದನ್ನೇ ಹೇಳೋದು ನಾನು, ಗ್ರೀನ್ಲ್ಯಾಂಡ್ ಅನ್ನ ಯುರೋಪ್ ಕಾಂಟಿನೆಂಟ್ಗೆ ಸೇರ್ಸಂಗಿಲ್ಲ. ಯಾಕೆಂದ್ರೆ ಅದು ನಾರ್ತ್ ಅಮೆರಿಕಾದ ಒಂದು ಭಾಗ. ನಾರ್ತ್ ಅಮೆರಿಕಾದ ಟೆಕ್ಟೋನಿಕ್ ಪ್ಲೇಟ್ ನಲ್ಲಿ ಇರೋದೇ ಈ ಒಂದು ಗ್ರೀನ್ಲ್ಯಾಂಡ್ ವಲಯ. ಹಾಗಾಗಿ ಟೆಕ್ಟೋನಿಕ್ ಪ್ಲೇಟ್ ನ ಆಧಾರದ ಮೇಲೆ ಗ್ರೀನ್ಲ್ಯಾಂಡ್ ಅನ್ನ ಭೌಗೋಳಿಕವಾಗಿ ಉತ್ತರದ ಭಾಗಕ್ಕೆ ಸೇರಿಸ್ತಾರೆ. ಬಟ್ ಆಸ್ ಎ ಪೊಲಿಟಿಕಲ್ ವಿಷನ್ಸ್ ಅಲ್ಲಿ ನಾವು ನೋಡೋದಾದ್ರೆ ಇದನ್ನ ಬೇರೆ ಆ ಕಡೆ ಯುರೋಪ್ ಭಾಗಕ್ಕೆ ಕೂಡ ಅದನ್ನ ಸೇರಿಸ್ತಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ನ ಸ್ಟೇಟ್ ವೈಸ್ ಗಳನ್ನು ನೋಡ್ತಾ ಬಂದ್ವಲ್ವಾ. ಈಗ ಅಲಾಸ್ಕಾ, ಇಲ್ಲಿ ಬೆರ್ರಿಂಗ್ ಸಿ ಗೊತ್ತಾಯ್ತು, ಪೆಸಿಫಿಕ್ ಇದೆ, ಇಲ್ಲಿ ಆರ್ಕಟಿಕ್ ಇದೆ, ಆಮೇಲೆ ಬ್ಯೂಫೋರ್ಟ್ ಸಿ ಅಂತ ಕೂಡ ಬರ್ತದೆ, ಅದು ಕೂಡ ಇಲ್ಲೇ ಬರ್ತದೆ. ಇತ್ತೀಚೆಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ವೆರಿ ಇಂಪಾರ್ಟೆಂಟ್ ಸಿಚುವೇಶನ್ಸ್ ಇದೇನೆ ನೆನ್ಪಿಟ್ಕೊಳ್ಳಿ. ಹಡ್ಸನ್ ಬೇ ಅಂತ ಕೂಡ ಕರಿತೀವಿ. ಈ ಹಡ್ಸನ್ ಬೇ ಬರೋದು ಕೆನಡಾದಲ್ಲಿ ಬರ್ತದೆ. ಗ್ರೇಟ್ ಲೇಕ್ಸ್ ಗಳು ಅಂತ ಕೂಡ ಕರಿತೀವಿ. ಆ ಗ್ರೇಟ್ ಲೇಕ್ಸ್ ಗಳೆಲ್ಲ ಬರೋದು ಅಮೆರಿಕ ಮತ್ತು ಕೆನಡಾದ ವಿಭಾಗದಲ್ಲಿ ಬರುತ್ತೆ. ಓಕೆ, ಈ ಭಾಗದಲ್ಲಿ ಇನ್ನು ಅಪಲಾಚಿಯನ್ ಶ್ರೇಣಿಗಳು ಕೂಡ ಇಲ್ಲಿ ಬರ್ತವೆ. ಅದ್ರ ಮುಂದೆ ಹೇಳ್ತೀನಿ. ಗಲ್ಫ್ ಆಫ್ ಮೆಕ್ಸಿಕೋ ಇದೆ, ಇದು ಕೂಡ ಅಟ್ಲಾಂಟಿಕ್ ಸಮುದ್ರವನ್ನ ಜಾಯಿಂಟ್ ಮಾಡತಕ್ಕಂತ ಒಂದು ಭಾಗ. ಇನ್ನು ಕ್ಯೂಬಾ, ಇನ್ನು ಕೆಳಭಾಗದಲ್ಲಿ ಮೆಕ್ಸಿಕೋದ ಪ್ರಮುಖವಾದ ಪ್ರದೇಶ ಗ್ವಾಟಮಾಲಾ ಅಂಡ್ ಹಂಡುರಾಸ್ ಅಂತ ಕೂಡ ಕರಿತೀವಿ. ಸೊ ಇಲ್ಲೇನೆ ನಮ್ಗೆ ಪ್ರಮುಖವಾಗಿರ್ತಕ್ಕಂಥ ನಾಗರಿಕತೆಗಳು ಕೂಡ ನಮ್ಗೆ ದೊರೆತದ್ದು ಅಲ್ವಾ. ನಾಗರಿಕತೆ ಟಿಟಿಕಾಕಾ ಸರೋವರದ ಮೇಲಿನ ಅಮೆರಿಕನ್ ನಾಗರಿಕತೆಗಳು ನಮ್ಗೆ ಸಿಕ್ಕಿದೆ ಈ ಮೆಕ್ಸಿಕೋದಲ್ಲಿ. ಮೆಕ್ಸಿಕೋ ಕೂಡ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಿಮ್ಗೆ ಇಲ್ಲಿ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಈ ಮೆಕ್ಸಿಕೋದಿಂದ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೆಕ್ಸಿಕೋದಲ್ಲಿ ಬರುತ್ತೆ. ಮೆಕ್ಸಿಕೋನ್ ಸಿಟಿ ಕೂಡ ಹೈಯೆಸ್ಟ್ ಪಾಪ್ಯುಲೇಷನ್ ಹೊಂದಿರತಕ್ಕಂಥ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ನ ಪಾರ್ಟ್ ಇದು. ಮುಂದೆ ಹೋದ್ರೆ ನಮ್ಗೆ ಖಂಡದ ದಕ್ಷಿಣ ಭಾಗದಲ್ಲಿ ಹಲವಾರು ದ್ವೀಪಗಳ ಸಮೂಹ ಇದೆ. ಅದನ್ನ ವೆಸ್ಟರ್ನ್ ಐಲ್ಯಾಂಡ್ಸ್ ಅಂತ ಅಥವಾ ವೆಸ್ಟ್ ಇಂಡೀಸ್ ಅಂತ ಕೂಡ ಕರಿತೀವಿ. ಅಲ್ಲಿ ಇಸ್ಟುಮಸ್ ಆಫ್ ಪನಾಮಾ ಅಂತ ಕರಿತೀವಿ. ಪನಾಮಾ ಟ್ಯುನೆಲ್ಸ್ ಇದೆ, ಒಂದು ಕಾಲುವೆ ಇದೆ, ಅದು ದಕ್ಷಿಣ ಅಮೆರಿಕದೊಂದಿಗೆ ಸಂಪರ್ಕ ಹೊಂದಿರುತ್ತೆ. ಏಷ್ಯಾವನ್ನ ಬೇರ್ಪಡಿಸಿರೋದು ಬೆರ್ರಿಂಗ್ ಸಿ. ಹಾಗಾಗಿ ಇವೆಲ್ಲ ಕ್ವಶನ್ಸ್ಗಳು ನಿಮ್ಗೆ ಪದೇ ಪದೇ ಹೇಳ್ತಾ ಇರೋ ಉದ್ದೇಶನೇ ಇದರ ನೆನ್ಪಿಟ್ಕೊಳ್ಬೇಕು ಅಂತ. ನೆಕ್ಸ್ಟ್ 49 ಡಿಗ್ರಿ ಅಕ್ಷಾಂಶ ಏನಿದೆ ಇದು ಕೇಳ್ತಾನೆ ಎಕ್ಸಾಮ್ಸ್, ನೆನಪಿರ್ಲಿ. 49 ಡಿಗ್ರಿ ನಾರ್ತ್ ಈ ಅಕ್ಷಾಂಶ ಏನಿದೆ ಇದು USA ಮತ್ತು ಕೆನಡಾವನ್ನ ಭೌಗೋಳಿಕವಾಗಿ ಒಂದು ಗಡಿರೇಖೆಯನ್ನಾಗಿ ರೂಪಿಸ್ತಕ್ಕಂಥದ್ದು ಅಂತ ಕೂಡ ಹೇಳ್ತೀವಿ. ಹಾಗೇನೆ 39 ಕೂಡ ನೀವು ಯಾವುದು ಅಂತ ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. 39 ಅಲ್ಲಿ ಯಾವ ಏಷ್ಯಾದ 2 ರಾಷ್ಟ್ರಗಳ ನಡುವಿನ ಗಡಿರೇಖೆ ಈ 39 ಅಂತ. ಸೊ ಇಲ್ಲಿ 49 ನೆನ್ಪಿಟ್ಕೊಳ್ಳಿ, ಇದು USA ಮತ್ತು ಕೆನಡಾದು. ಇಲ್ಲಿ ಗ್ರೇಟ್ ಲೇಕ್ಸ್ ಮತ್ತು ಸೈಂಟ್ ಲಾರೆನ್ಸ್ ನದಿಗಳೇನಿದಾವೆ ಇವು USA ಮತ್ತು ಕೆನಡಾದ ಗಡಿಗಳು. ನೋಡಿ, ಅಕ್ಷಾಂಶ ಕೇಳಿದ್ರೆ ಇದನ್ನು ಬರೀರಿ. ಯಾವ್ದಾದ್ರು ಭೂ ಸ್ವರೂಪಗಳನ್ನ ಕೇಳಿದ್ರೆ ಗ್ರೇಟ್ ಲೇಕ್ಸ್ ಮತ್ತು ಸೈಂಟ್ ಲಾರೆನ್ಸ್ ನದಿ ಏನಿದೆ ಇದು USA ಮತ್ತು ಕೆನಡಾದ ಗಡಿಯಾಗಿ ಕಾರ್ಯವನ್ನ ನಿರ್ವಹಿಸ್ತದೆ. ಈ ಉದಾಹರಣೆ ನೋಡಿ, ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಈ ಮೋಯರ್ ನದಿ ಏನ್ ಬರುತ್ತೆ ಇದನ್ನ ನಾವು ಗಡಿ ನದಿ ಅಂತ ಕೂಡ ಕರ್ಕತ್ತೀವಿ. ಅದಕ್ಕೆ ಕರ್ನಾಟಕ ಮತ್ತು ತಮಿಳುನಾಡಿಗೆ. ಹಾಗೇನೆ ಇಲ್ಲೊಂದು ಎಕ್ಸಾಂಪಲ್ಸ್ ನಿಮ್ಗೆ, ಗ್ರೇಟ್ ಲೇಕ್ಸ್ ಮತ್ತು ಸೈಂಟ್ ಲಾರೆನ್ಸ್ ಏನಿದೆ ಅದು USA ಮತ್ತು ಕೆನಡಾದ ಗಡಿ ರೇಖೆ ಅಂತ. ಇನ್ನು ಈ ಕೆನಡಾದಲ್ಲಿ 5 ಭೌಗೋಳಿಕ ಪ್ರದೇಶಗಳಿದೆ. ಕೆನಡಿಯನ್ ಸೀಲ್ಡ್ ಅಂತ ಕರಿತೀವಿ, ಅಂದ್ರೆ ಏಕಶಿಲಾ ಬೆಟ್ಟಗಳ ವಲಯ ಕೆನಡಿಯನ್ ಸೀಲ್ಡ್. ಅಪಲಾಚಿಯನ್ ಪರ್ವತಗಳು ಅಂತ ಕೂಡ ಬರ್ತವೆ. ಇನ್ನು
ಅಂಟಾರ್ಟಿಕ್ ಕರಾವಳಿ ಬಯಲು, ಇನ್ನು ಆಂತರಿಕ ಲೋಲ್ಯಾಂಡ್ ಅಥವಾ ಪ್ರಸ್ಥಭೂಮಿಗಳು, ಇನ್ನು ಉತ್ತರ ಅಮೆರಿಕದ ಕಾರ್ಡಿರಲ್ಲ ಅಂದ್ರೆ ಪರ್ವತಗಳ ವಲಯ ಅಂತ ಕೂಡ ಇದನ್ನ ಕರಿತೀವಿ. ಇದಿಷ್ಟನ್ನು ನೀವು ಇಲ್ಲಿ ಮತ್ತೊಂದು ಸಾರಿ ನೋಡ್ಬೋದು, ಮ್ಯಾಪ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಇದನ್ನ ನಾವು ನಾರ್ತ್ ಅಮೆರಿಕನ್ ಕಾರ್ಡಿರಲ್ಲ ಅಂತ ಕೂಡ ಕರಿತೀವಿ. ಅಪಲಾಚಿಯನ್ಸ್ ಬರ್ತಕ್ಕಂಥದ್ದು ಅಮೆರಿಕ ಮತ್ತು ಕೆನಡಾದ ಈ ಭಾಗದಲ್ಲಿ ಅಪಲಾಚಿಯನ್ಸ್ ಕೂಡ ಬರ್ತದೆ. ಇನ್ನು ಗ್ರೇಟ್ ಲೇಕ್ಸ್ ಗಳು ಅಂತ ಕೂಡ ಕರಿತೀವಲ್ಲ ಇದು. ಇನ್ನು ಮಧ್ಯದ ಈ ಭಾಗದನ್ನ ಕೆನಡಿಯನ್ ಶೀಲ್ಡ್ಸ್ ಅಂತ ಕೂಡ ಕರಿತೀವಿ, ಶಿಲಾಭಾಗಗಳ ವಲಯ. ಇಲ್ಲಿ ಬರೋದೇ ನಮ್ಗೆ ಇದರ ನದಿ ಬಯಲುಗಳು ಕೂಡ ಬರ್ತವೆ, ಮೆಕ್ಯಾನ್ಸೈ, ಮಿಸಿಸಿಪಿ ಮತ್ತೆ ಮಿಸೌರಿ ನದಿಗಳ ಒಂದು ವಲಯ. ಇದಿಷ್ಟು ಭಾಗದಲ್ಲಿ ನಮಗೆ ಬಯಲು ಪ್ರದೇಶಗಳು ಕೂಡ ಸಿಗ್ತದೆ. ಇಲ್ಲಿ ನಮ್ಗೆ ಏನ್ ಸಿಕ್ತು, ಸರೋವರಗಳ ವಲಯ ಕೂಡ ಸಿಗ್ತದೆ. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದೆ ಹೋಗೋಣ. ಮೌಂಟ್ ಮೆಕ್ಯಾನ್ಸಿ ಏನ್ ಬರುತ್ತೆ, ಈಗ ಹೇಳಿದೆ ಅಲಸ್ಕಾ ಮತ್ತು ಉತ್ತರ ಅಮೆರಿಕಾದ ನಡುವಿನ ಅತ್ಯುನ್ನತ ಶಿಖರ. ಹೌದು, ರಾಕಿ ಮೌಂಟೈನ್ಸ್ ಗಳಲ್ಲೂ ಕೂಡ ಇದೆ ಅತ್ಯಂತ ಎತ್ತರವಾದ ಶಿಖರ. ಮತ್ತು ಮೌಂಟ್ ಮೆಕ್ಯಾನ್ಸಿ ಕೂಡ ನೆನಪಿರ್ಲಿ, ಇದು ಸಕ್ರಿಯ ಜ್ವಾಲಾಮುಖಿ, ಜಾಗೃತ ಜ್ವಾಲಾಮುಖಿಯ ಭಾಗ. ಇನ್ನು ಸುಪೀರಿಯರ್ ಸರೋವರದ ಬಗ್ಗೆ ಯಾವಾಗಲೂ ಕೇಳ್ತಾನೆ, ವಿಶ್ವದ ಅತಿ ದೊಡ್ಡ ಶುದ್ಧ ನೀರಿನ ಸರೋವರ ಯಾವುದು ಅಂತ ಕೇಳಿದ್ರೆ ಅದು ಯಾವುದು, ಸುಪೀರಿಯರ್. ನೆಕ್ಸ್ಟ್ ಫ್ಲೋರಿಡಾ ಜಲಸಂಧಿ ಬಗ್ಗೆ ಕೂಡ ಕೇಳ್ತಾನೆ. ಈ ಫ್ಲೋರಿಡಾ ಜಲಸಂಧಿ ಉತ್ತರ ಅಮೆರಿಕಾದ ಪ್ರಸಿದ್ಧವಾದಂಥ ಜಲಸಂಧಿ. ಇದು ಮೆಕ್ಸಿಕೋ ಕೊಲ್ಲಿಯನ್ನ ಅಟ್ಲಾಂಟಿಕ್ ಸಾಗರದೊಂದಿಗೆ ಸೇರಿಸುತ್ತೆ ಅಂತ ಈಗ ತಾನೇ ನಿಮ್ಗೆ ಹೇಳಿದೆ ಫ್ಲೋರಿಡಾ ಜಲಸಂಧಿಯ ಬಗ್ಗೆ. ಸೊ ನೆಕ್ಸ್ಟ್ ಮುಂದೆ ಬಂದರೆ ಸ್ನೇಹಿತರೆ, ನೆಕ್ಸ್ಟ್ ಬರೋದು ಪನಾಮ ಕಾಲುವೆ ಬಗ್ಗೆ ನಾನು ನಿಮಗೆ ಮಾತಾಡಬೇಕು. ಪನಾಮ ಏನಿದೆ, ಇದೊಂದು ಕೃತಕವಾಗಿರ್ತಕ್ಕಂಥ ಜಲಮಾರ್ಗ. ಇದರಲ್ಲಿ ಒಟ್ಟು 82 ಕಿಲೋಮೀಟರ್ ಇದೆ, 51 ಮೈಲಿ ಅಂತ ಹೇಳ್ತೀವಿ. ಅಟ್ಲಾಂಟಿಕ್ ಸಾಗರವನ್ನ ಇದೇನ್ ಮಾಡುತ್ತೆ ಅಂತಂದ್ರೆ ಪೆಸಿಫಿಕ್ ಮಹಾಸಾಗರದೊಂದಿಗೆ ಬರುತ್ತೆ. ಇದನ್ನು ರಚನೆ ಮಾಡಿದ್ದು ಡೇಟ್ ನೆನ್ಪಿಟ್ಕೊಳ್ಳಿ, 1904ರಿಂದ 14ರವರೆಗೆ. ಒಟ್ಟು ಎಷ್ಟು ಉದ್ದ ಇದೆ ಅಂತ ಕೇಳ್ತಾರೆ, 77.1 ಕಿಲೋಮೀಟರ್ ಉದ್ದ ಇದು ಕಂಡು ಬರುತ್ತೆ. ಯಾವುದು, ಅಂಟಾರ್ಟಿಕ್ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ ಬರ್ತಕ್ಕಂಥ ಈ ಪನಾಮ ಟ್ಯುನೆಲ್ಸ್. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಪನಾಮ ಟ್ಯುನೆಲ್ಸ್ ಅಂತ ಕರಿತೀವಿ. ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪನಾಮ ಕಾಲುವೆ ಇದೇನ್ ಮಾಡ್ತಾ ಇದೆ, ಇದು ಜಾಯಿನ್ ಮಾಡ್ತಾ ಇದೆ ಕೆರೇಬಿಯನ್ ಐಲ್ಯಾಂಡ್ಸ್ಗಳು, ಕೆರೇಬಿಯನ್ ಸೀಗಳು ಬರ್ತವಲ್ಲ, ಕ್ಯೂಬಾ ಬರುತ್ತೆ, ಜಮೈಕಾ ಬರುತ್ತೆ, ಪೋರ್ಟೋರಿಕೋಗಳು ಬರ್ತವೆ, ಹೈಟಿ ಕೂಡ ಬರುತ್ತೆ. ಅತ್ಯಂತ ಹೆಚ್ಚು ಜ್ವಾಲಾಮುಖಿ ವಲಯ ಹೈಟಿ ಕೂಡ ಇಲ್ಲೇ ಬರ್ತದೆ. ಈ ಎಲ್ಲವನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಪೆಸಿಫಿಕ್ ಮತ್ತೆ ಅಟ್ಲಾಂಟಿಕ್ ಓಷನ್ ಅನ್ನ, ಇದು ಈ ಭಾಗವನ್ನ ಭೂಮಿಯನ್ನ ಒಡೆದು ತೆಗೆದುಬಿಟ್ಟು ಇಲ್ಲಿ ಕಾಲುವೆಯನ್ನ ನಿರ್ಮಾಣ ಮಾಡಲಾಯಿತು ನೋಡಿ. ಅದೇ ರೀತಿ ದಕ್ಷಿಣ ಅಮೆರಿಕಾದಲ್ಲಿ ಇಲ್ಲಿ ವೆನಿಜುವೆಲಾ ಬರುತ್ತೆ, ಕೊಲಂಬಿಯಾ ಬರುತ್ತೆ, ಈಕ್ವೆಡಾರ್ ಬರುತ್ತೆ. ಈಕ್ವೆಡಾರ್ನ ಕೆಳಭಾಗದಲ್ಲೇ ನಿಮ್ಗೆ ಪೆರು ಸಿಗೋದು, ಇಲ್ಲೇ ಸಿಗೋದು ಪೆರುವಿನ ಕೆಳಗಡೆ ಬಂದ್ರೆ ಚಿಲಿ ಸಿಗತ್ತೆ. ಓಕೆ, ಇನ್ ಉರುಗ್ವೆ, ಪರಾಗ್ವೆ ಇದು ಬ್ರೆಜಿಲ್, ಇನ್ ಕೆಳಗಡೆ ಅರ್ಜೆಂಟೈನಾ. ಇದಿಷ್ಟು ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ನ ಭಾಗಗಳು. ಹೀಗೆ ವೆರಿ ಇಂಪಾರ್ಟೆಂಟ್ ಆಗಿ ಈ ಪನಾಮ ಕಾಲುವೆ ಒಂದು ಕನೆಕ್ಟ್ ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತಾ ಇದೆ. ನೆಕ್ಸ್ಟ್ ಅಮೆರಿಕನ್ ಕಾರ್ಡಿರಲ್ಲ ಅಂತ ಕೂಡ ಕರಿತೀವಿ. ಇದು ಪರ್ವತಗಳ ಸರಣಿ. ಉತ್ತರ ಅಮೆರಿಕಾದ, ದಕ್ಷಿಣ ಅಮೆರಿಕ ಮತ್ತು ಮಧ್ಯ ಅಮೆರಿಕಾದಲ್ಲಿ ಹಬ್ಬಿಕೊಂಡಿರ್ತಕ್ಕಂಥದ್ದು. ಇದನ್ನ ಅಮೆರಿಕಾದ ಬೆನ್ನೆಲುಬು ಅಂತ ಕೂಡ ಕರೀತಾರೆ. ಯಾವುದನ್ನ, ಅಮೆರಿಕನ್ ಕಾರ್ಡಿರಲ್ಲ ಪರ್ವತಗಳ ಸರಣಿ. ಪೆಸಿಫಿಕ್ ನ ರಿಂಗ್ ಆಫ್ ಫೈರ್ ನ ಪೂರ್ವ ಭಾಗವನ್ನ ಇದು ಜ್ವಾಲಾಮುಖಿ ರೂಪಿಸ್ತಕ್ಕಂಥ ಭಾಗವೂ ಕೂಡ ಇದು ಆಗಿದೆ ಅಂತ ನೆನ್ಪಿಟ್ಕೋಬೇಕು. ಆದ್ರೆ ರಿಂಗ್ ಆಫ್ ಫೈರ್ ಎಲ್ಲಿಂದ ಎಲ್ಲಿವರೆಗೆ ವಿಸ್ತೃತವಾಗಿದೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದು ನಾರ್ತ್ ಅಮೆರಿಕಾ ಭಾಗ, ಇದು ಸೌತ್ ಅಮೆರಿಕಾದ ಭಾಗ. ಇಲ್ಲಿ ನೋಡಿ, ಇದು ಆಸ್ಟ್ರೇಲಿಯಾ, ಇದು ಏಷ್ಯಾ ಭಾಗ. ಸೊ ಇಷ್ಟುಗಳ ಮಧ್ಯ ಬರೋದೇ ನಮಗೆ ಪೆಸಿಫಿಕ್ ಓಷನ್ ಬರುತ್ತೆ. ಪೆಸಿಫಿಕ್ ಓಷನ್ ನ ರಿಂಗ್ ಫೈರ್ ಎಲ್ಲಿಂದ ಅಂದ್ರೆ ಟೌಂಗಾ ಟ್ರೆಂಚ್ ಅಂದ್ರೆ ಟೌಂಗಾದ ಆಳ ಸಮುದ್ರದ ಭಾಗದಿಂದ ಶುರುವಾದ್ರೆ ಬೋರ್ನವೆಲ್ಲಾ ಟ್ರೆಂಚ್ ವರೆಗೂ ಕೂಡ ಬರುತ್ತೆ. ಫಿಲಿಪೈನ್ಸ್ ಟ್ರೆಂಚ್ ಇಂದ, ಜಪಾನ್ ಟ್ರೆಂಚ್ ಇಂದ ಹಿಡಿದ್ಬಿಟ್ಟು ಕುರೈಲ್ ಟ್ರೆಂಚು ಮತ್ತೆ ಅಲ್ಯೂಟೋನ್ ಟ್ರೆಂಚ್ ಅಂತ ಕೂಡ ಬರ್ತದೆ. ಮಿಡಲ್ ಅಮೆರಿಕಾದ ಭಾಗಗಳು ಅದರ ಟ್ರೆಂಚ್. ಇನ್ ಪೆರು ಮತ್ತೆ ಚಿಲಿ ಇದಿಷ್ಟು ಭಾಗಗಳನ್ನ ನಾವು ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಅಮೆರಿಕನ್ನ ಪ್ಲೇಟ್ಲೆಟ್ಗೆ, ಒಂದು ಶಿಲಾಭಾಗಕ್ಕೆ ಈ ಒಂದು ಭಾಗ ಜಾಯಿಂಟ್ ಆಗಿರ್ತಕ್ಕಂಥ ಈ ಭಾಗ, ಅದು ಈ ಪ್ಲೇಟ್ಲೆಟ್ ನ ಈ ಸಂಧಿ ಇದು. ಹಾಗಾಗಿ ಇದನ್ನ ರಿಂಗ್ ಆಫ್ ಫೈರ್ ಅಂತ ಕೂಡ ಕರಿತೀವಿ. ಇಲ್ಲಿ ಅತ್ಯಂತ ಹೆಚ್ಚು ಭೂಕಂಪನಗಳು ಮತ್ತು ಜ್ವಾಲಾಮುಖಿಗಳಿಗೆ ಕಾರಣ ಆಗತ್ತೆ. ನೆಕ್ಸ್ಟ್ ಬರೋಣ ರಾಕಿ ಪರ್ವತಗಳ ಬಗ್ಗೆ. ರಾಕೀಸ್ ಅಂತೇಳಿ ಕರಿತಕ್ಕಂತಹ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಅಂತಾನೆ ನಾನು ಇದನ್ನ ನಿಮ್ಗೆ ಹೇಳ್ಬೋದು. ಬಹಳ ಪ್ರಮುಖವಾಗಿ ಇಂಥ ಸರಣಿಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ.
ಈ ರಾಕೀಸ್ ಅಂತಕ್ಕಂಥದ್ದು ಕರೆಯೋದು ಸಾಮಾನ್ಯವಾಗಿ ಇದರ ಉತ್ತರದ ಪರ್ವತಗಳಿವು 3000 ಮೈಲ್ನಷ್ಟು ಉದ್ದ ಇದಾವೆ. ಇದು ಬ್ರಿಟಿಷ್ ಕೊಲಂಬಿಯಾದ ಉತ್ತರದಿಂದ ಕೆಳಗಡೆ ಬ್ರಿಟಿಷ್ ಕೊಲಂಬಿಯಾ ಬರುತ್ತೆ, ನಾರ್ತ್ ಅಲ್ಲಿ ಕೆನಡಾ ಬರುತ್ತೆ, ನೈಋತ್ಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇದೆ ಮತ್ತು ಮೆಕ್ಸಿಕೋ ಇದೆ. ಸೊ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಈಗ ನೋಡೋಣ ರಾಕಿ ಪರ್ವತಗಳನ್ನ ಒಂದು ಮ್ಯಾಪ್ ಮುಖಾಂತರ ನೋಡೋದಾದ್ರೆ ನೋಡಿ, ಇಲ್ಲಿ ಈ ಕಡೆ ಬರೋದೇ ನಮ್ಗೆ ಮೆಕ್ಸಿಕೋ ಪ್ರದೇಶ. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇದು ನಾರ್ತ್ ಅಮೆರಿಕಾದ ಸೌತ್ ಅಮೆರಿಕಾ ಕೂಡ ಜಾಯಿಂಟ್ ಆಗತ್ತೆ ಇದು. ಓಕೆ, ಈ ಕಡೆ ಮೆಕ್ಸಿಕೋದಿಂದ ಸ್ಟಾರ್ಟ್ ಆದ್ರೆ ಅಮೆರಿಕಾ ಭಾಗ ಬರುತ್ತೆ, ಮುಂದೆ ಕೆನಡಾ ಭಾಗ ಬರುತ್ತೆ. ಇದಿಷ್ಟು ಕೂಡ ರಾಕಿ ಪರ್ವತಗಳ ಶ್ರೇಣಿ. ಸುಮಾರು ಇಲ್ಲಿ 100ಕ್ಕೂ ಅಧಿಕ ಶಿಖರಗಳಿದಾವೆ, ಎತ್ತರವಾದ ಶಿಖರಗಳು. ಅದರಲ್ಲಿ 78 ಶಿಖರಗಳನ್ನ ಇದೇ ಹೊಂದಿದೆ. ಅದರಲ್ಲೂ ಕೂಡ ಕೊಲೆರಾಡೋದಲ್ಲಿ 10 ಇದಾವೆ, ಮತ್ತು ಯೋಮಿಂಗ್ ಮತ್ತು ಮೆಕ್ಸಿಕೋದಲ್ಲಿ 6 ಇದಾವೆ, ಮೊಂಟನಾದಲ್ಲಿ 3 ಇದೆ. ಸೊ ಈ ರೀತಿಯಲ್ಲಿ ಎತ್ತರವಾದವುಗಳು ನಮಗೆ ಕಂಡು ಬರ್ತವೆ. ಹಾಗಾಗಿ ಕಾರ್ಡಿರೆಲ್ಲಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ರಾಕಿ ಮೌಂಟೈನ್ ಶ್ರೇಣಿಗಳನ್ನ ನಾವಿಲ್ಲಿ ಏನ್ ಮಾಡ್ಬೋದು, ಗುರುತಿಸ್ಬೋದು ಅಂತ. ನೆಕ್ಸ್ಟ್ ನೋಡೋಣ, ಸರ್ ಅಲೆಕ್ಸಾಂಡರ್ ಮೆಕೆನ್ಝೈ ವಿಚಾರ ಬರುತ್ತೆ. ಇವನೇ ರಾಕಿ ಪರ್ವತಗಳನ್ನ ಮೊಟ್ಟ ಮೊದಲು ಹತ್ತಿ ದಾಟಿದ ಮೊದಲ ಯುರೋಪಿಯನ್ ಅಂತಕ್ಕಂಥ ಹೆಗ್ಗಳಿಕೆ ಇದೆ. 1793ರಲ್ಲಿ ಅವನು ಇದನ್ನ ಮಾಡ್ತಾನೆ. ರಾಕಿ ಪರ್ವತದ ಅತ್ಯುನ್ನತ ಶ್ರೇಣಿಯಲ್ಲಿ ಮೌಂಟ್ ಎಲ್ಬರ್ಟ್ ಅಂತ ಒಂದು ಬರ್ತದೆ, ಅದನ್ನು ಕೂಡ ಆತ ಏರಿದ್ದ ಅನ್ನೋದು ಕೂಡ ಇದೆ. 4400 ಮೀಟರ್ ಹೈಟ್ ಈ ರಾಕಿ ಪರ್ವತಗಳಲ್ಲಿ ಕೂಡ ನಮಗೆ ಕಂಡು ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ರಾಕಿ ಪರ್ವತದಲ್ಲಿ ಕೆನಡಾದ ಕ್ಷೇತ್ರಗಳು ಯಾವ್ಯಾವು ಅಂತ. ಈ ರಾಕಿ ಮೌಂಟೈನ್ ಕೆನಡಾದಲ್ಲಿ ಯಾವ್ಯಾವ ಬ್ಯೂಟಿಫುಲ್ ಸ್ಪಾಟ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಬ್ಯಾನ್ಸ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ, ಜಾಸ್ಪರ್ ರಾಷ್ಟ್ರೀಯ ಉದ್ಯಾನವನ, ಕೊಟಾನೆ ರಾಷ್ಟ್ರೀಯ ಉದ್ಯಾನವನ ಮತ್ತು ವಾಟರ್ಟನ್ ಲೇಕ್ಸ್ ರಾಷ್ಟ್ರೀಯ ಉದ್ಯಾನ, ಯೋಹೋ ರಾಷ್ಟ್ರೀಯ ಉದ್ಯಾನ ಅಂತ ಕರಿತೀವಿ. ಇವೆಲ್ಲವೂ ಕೂಡ ನಮ್ಗಿಲ್ಲಿ ಕಂಡು ಬರುತ್ತೆ. ಸೊ ಹಾಗಾದ್ರೆ ರಾಕಿ ಪರ್ವತಗಳ USA ಕ್ಷೇತ್ರಗಳು ಯಾವುವು ಅಂತಂದ್ರೆ, ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಅಂತಿದೆ, ಮತ್ತು ಹಿಮನದಿ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ, ಗ್ರ್ಯಾಂಡ್ ಟೆನನ್ ರಾಷ್ಟ್ರೀಯ ಉದ್ಯಾನವನ ಅಂತಿದೆ, ರಾಕಿ ಮೌಂಟೈನ್ ರಾಷ್ಟ್ರೀಯ ಉದ್ಯಾನವನ, ಗ್ರ್ಯಾಂಡ್ ಸ್ಯಾಂಡ್ ಡ್ಯೂನ್ಸ್ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ, ಸೌತ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮನೋರಂಜನ್ ಪ್ರದೇಶ, ಫ್ಲಾಟೆಡ್ ಸರೋವರ ಆಫ್ ಮಾಂಟನಾ ಅಂತ ಕೂಡ ಕರಿತೀವಿ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಸಿಗ್ತಕ್ಕಂಥದ್ದು. ಸೊ ಇನ್ ಫೈನಲಿ ನಿಮ್ಗೆ ಇದನ್ನೆಲ್ಲ ನೋಡ್ಕೊಂಡ್ಬಿಡಿ, ಒಂದು ದೊಡ್ಡದ ಚಿತ್ರಗಳನ್ನು ನಿಮಗೆ ತೋರಿಸ್ತೀನಿ. ಇದು ಪೆಸಿಫಿಕ್ ಮಹಾಸಾಗರದ ತೀರ ಪ್ರದೇಶಗಳು, ಇಲ್ಲಿ ಬಯಲು ವಲಯ, ಇದೇ ರಾಕಿ ಮೌಂಟೈನ್ ನ ಏರಿಯಾಗಳು. ನಿಮ್ಮ ಮತ್ತು ಆರ್ಕಟಿಕ್ ನ ಕೋಸ್ಟಲ್ ಪ್ಲೈನ್ಸ್ ಗಳು ಇಲ್ಲೇ ಬರೋದು. ಈಗ ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೀನಿ, ಕೆನಡಿಯನ್ ಶೀಲ್ಡ್ಸ್ ಅಂತ ಏನ್ ಕರೀತೀನಲ್ಲ, ಇದೇ ಭಾಗ ಅದು. ಇದು ಮಧ್ಯದ ಬಯಲು ಪ್ರದೇಶಗಳು ಇಲ್ಲಿ ಕಂಡು ಬರ್ತವೆ. ಇನ್ನು ಅಪಲಾಚಿಯನ್ಸ್ ಮೌಂಟೈನ್ಸ್ ಗಳು ಇಲ್ಲೇ ಬರೋದು, ಸರೋವರಗಳ ವಲಯ ಇದಿಷ್ಟು ಕೂಡ ಹೇಳ್ತೀನಿ. ಸೊ ಮತ್ತೆ ಗಲ್ಫ್ ಆಫ್ ಆಂಟೆನಾ ಕೋಸ್ಟಲ್ ಸಿ ಕೂಡ ಇಲ್ಲಿ ಬರ್ತದೆ, ಮೆಕ್ಸಿಕೋದ ಗಲ್ಫ್ ಆಫ್ ಮೆಕ್ಸಿಕೋದ ಮೇಲ್ಭಾಗದಲ್ಲಿ. ಇದಿಷ್ಟು ಕೂಡ ನೀವು ನೋಡಿದ್ರಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ ಅಪಲಾಚಿಯನ್ಸ್ ಪರ್ವತಗಳ ಬಗ್ಗೆ. ಅಪಲಾಚಿಯನ್ಸ್ ಪರ್ವತಗಳಲ್ಲಿ ಮೌಂಟ್ ಮಿಚೆಲ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಅಂತ ಹೇಳ್ಬೋದು. ಇನ್ನು ಇದ್ರ ಬಗ್ಗೆ ಪೂರ್ಣವಾಗಿ ನೋಡೋದಾದ್ರೆ, ಉತ್ತರ ಅಮೆರಿಕದ ಅಪಲಾಚಿಯನ್ಸ್ ಪರ್ವತಗಳ ಉದ್ದ ಒಟ್ಟು 1500 ಮೈಲಿ ಅಂದ್ರೆ 2400 ಕಿಲೋಮೀಟರ್ ಬರುತ್ತೆ. ಕೆನಡಾದಿಂದ ಆರಂಭವಾದ್ರೆ ಅಮೆರಿಕಕ್ಕೆ ಇದು ಎಂಡ್ ಆಗತ್ತೆ. ಇನ್ನು ಅಮೆರಿಕಾದಲ್ಲೇ ಅತ್ಯಂತ ಹಳೆಯ ಶ್ರೇಣಿ ಅಂತ ಕರೀತೀವಿ. ಹೇಗೆ ಭಾರತದಲ್ಲಿ ಅರಾವಳಿಯನ್ನು ಹೇಳ್ತೀವೋ ಹಾಗೆ ಅಮೆರಿಕದಲ್ಲಿ ಅತ್ಯಂತ ಹಳೆಯ ಅಂದ್ರೆ ಅಪಲಾಚಿಯನ್ ಶ್ರೇಣಿಗಳು ಅಂತ ಕೂಡ ಅದನ್ನ ಹೇಳ್ತೀವಿ. ಇವುಗಳು ಏನಕ್ಕೆ ಉಪಯೋಗ ಅಂದ್ರೆ, ಇಡೀ ಅಮೆರಿಕ ಕೆನಡಾಕ್ಕೆ ವೆರಿ ಬ್ಯೂಟಿಫುಲ್ ಆಗಿ ಇವು ಒಂದಿಷ್ಟು ಖನಿಜ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವನ್ನ ಇವು ಕೊಡುವಂತ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬರೋಣ ಇಲ್ಲಿನ ಸರೋವರಗಳ ಬಗ್ಗೆ. ನೋಡಿ, ಲೇಕ್ ಸುಪೀರಿಯರ್ ಬರ್ತದೆ. 5 ಪ್ರಮುಖ ಸರೋವರಗಳಿದಾವೆ. ಇಲ್ಲಿ ಲೇಕ್ ಸುಪೀರಿಯರ್ ಬರುತ್ತೆ, ಲೇಕ್ ಮಿಚಿಗನ್ ಬರುತ್ತೆ, ಲೇಕ್ ಹ್ಯೂರನ್ ಅಂತ ಕರಿತೀವಿ, ಲೇಕ್ ಐರೆ ಅಂತ ಬರುತ್ತೆ, ಲೇಕ್ ಒಂಟಾರಿಯೋ ಬರುತ್ತೆ. ಇವು 5 ಸರೋವರಗಳು ನಮ್ಗೆ ಸಿಹಿ ನೀರಿನ ಸರೋವರಗಳು. ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ, ಉತ್ತರ ಅಮೆರಿಕ ಕಾಂಟಿನೆಂಟ್ ಅಲ್ಲಿ ಬರ್ತವೆ. ಸೊ ಇವುಗಳ ಒಂದೊಂದೇ ಭೌಗೋಳಿಕ ಅನ್ವೇಷಣೆಗಳ ವಿಚಾರಗಳನ್ನು ನಾವು ನೋಡ್ತಾ ಹೋದ್ರೆ, ಅಮೆರಿಕದಲ್ಲಿ ದಿ ವರ್ಲ್ಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ, ಲೇಕ್ ಸುಪೀರಿಯರ್ ಒಂದನೇದು ಪ್ರಪಂಚದ ಅತ್ಯಂತ ಮೊಟ್ಟ ಮೊದಲ ಶುದ್ಧ ನೀರಿನ ಅತಿ ದೊಡ್ಡ ಸರೋವರ ಅಂತ ಕೂಡ ಕರಿತೀವಿ. ಎರಡನೇದು ಹ್ಯೂರನ್ ಅನ್ನ ಹೇಳ್ತಾರೆ. ಮೂರನೇದು ಮಿಚಿಗನ್ ಇದೆ. ಆಮೇಲೆ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಐರಿ 11ನೇ ರ್ಯಾಂಕ್ ಅಲ್ಲಿ ಬರುತ್ತೆ, ಒಂಟಾರಿಯೋ 13ನೇ ರ್ಯಾಂಕ್ ಅಲ್ಲಿ ಬರ್ತದೆ. ಹಾಗಾಗಿ ವರ್ಲ್ಡ್ ನ ಫಸ್ಟ್, ಸೆಕೆಂಡ್, ಥರ್ಡ್ 3 ಫ್ರೆಶ್ ವಾಟರ್ ಲೇಕ್ಸ್ ಗಳು ನಮಗೆ ಬರೋದೆ ಸುಪೀರಿಯರ್, ಮಿಚಿಗನ್, ಸುಪೀರಿಯರ್, ಹ್ಯೂರನ್ ಮತ್ತು ಮಿಚಿಗಲ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಮೆರಿಕಾದ 5 ಸರೋವರಗಳ ವಿಭಾಗಗಳನ್ನು ಕೂಡ ನೀವು ನೋಡಬಹುದು.
ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಅಮೆರಿಕಾದ ಮಿಸಿಸಿಪಿ ನದಿ ವಲಯಗಳ ಬಗ್ಗೆ ತಿಳ್ಕೊಳ್ಬೇಕು. ಈ ಮಿಸಿಸಿಪಿ ನದಿ ನೋಡ್ತಾ ಇದ್ದೀರಲ್ಲ, ಸೊ ಈ ಭಾಗದಿಂದ ರಾಕಿ ಮೌಂಟೇನ್ಗಳ ವಲಯದಿಂದ ಶುರುವಾದ್ರೆ ಈ ರೀತಿ ಮೆಕ್ಸಿಕೋದವರೆಗೂ ಕೂಡ ಇವು ವಿಸ್ತೃತವಾಗ್ತಾ ಮುಂದೆ ಇದು ಅಮೆರಿಕಾದ ಗ್ರೇಟ್ ಮೆಕ್ಸಿಕೋದ ಮುಖಾಂತರ ಇದು ಸಮುದ್ರವನ್ನ ಸೇರ್ತದೆ. ಇದು ಪ್ರಮುಖವಾಗಿರ್ತಕ್ಕಂಥ ಮಿಸಿಸಿಪಿ ರಿವರ್ನ ಪ್ರಮುಖ ವಲಯ ಅಂತ ಕೂಡ ಇದನ್ನ ಕರಿತೀವಿ. ಎಲ್ಲಿ ಹುಟ್ಟತ್ತೆ ಎಲ್ಲಿ ಸೇರುತ್ತೆ ಅಂತ ನೀವು ನೋಡೋದಾದ್ರೆ ಉತ್ತರದ ಮಿನ್ನೆಸೋಟಾದ ಇಟಸ್ಕಾ ಸರೋವರದಲ್ಲಿ ಹುಟ್ಟತ್ತೆ. ಮುಂದೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಇದು ಅಟ್ಲಾಂಟಿಕ್ ಸಾಗರವನ್ನ ಸೇರುತ್ತೆ. ಬಟ್ ಸಾಮಾನ್ಯವಾಗಿ 2320 ಮೈಲ್ಗಳಷ್ಟು ಉದ್ದದಲ್ಲಿ ಈ ಮಿಸಿಸಿಪಿ ನದಿ ಕೂಡ ಏನ್ ಮಾಡುತ್ತೆ, ಹರಿಯತ್ತೆ. ನೆಕ್ಸ್ಟ್ ನೋಡೋಣ ಮಿಸ್ಸೌರಿ ನದಿ ಬಗ್ಗೆ. ಮಿಸ್ಸೌರಿ ನೆನ್ಪಿಟ್ಕೊಳ್ಳಿ, ಉತ್ತರ ಅಮೆರಿಕಾದಲ್ಲೇ ಅತ್ಯಂತ ಉದ್ದವಾದ ನದಿ ಅಂತ ಕರೀತಾರೆ. ಯಾಕೆಂದ್ರೆ ಇದರ ಟೋಟಲ್ 2341 ಮೈಲಿ ಇದು ಉದ್ದ ಇದೆ. ನೆನ್ಪಿಟ್ಕೊಳ್ಳೋದು 2, 3, 1 and 4 ಅಂತ 1 ಅಂತ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇದು ಕೂಡ ಅಷ್ಟೇ ರಾಕಿ ಪರ್ವತದಲ್ಲಿ ಹುಟ್ಟತ್ತೆ. ಮುಂದೆ ಮಿಸಿಸಿಪಿ ನದಿಯನ್ನ ಕೂಡ ಇದು ಜಾಯಿನ್ ಆಗತ್ತೆ. ನೋಡೋಣ ಹಾಗಾದ್ರೆ ಮ್ಯಾಪ್ ಅಲ್ಲಿ ಅಂದ್ರೆ ನೋಡಿ, ಇದು ನಿಮ್ಗೆ ಆಗ್ಲೇ ತೋರಿಸಿದಂತಹ ನಾನು ಮಿಸ್ಸೌರಿ ನದಿ, ಇದು ಮಿಸ್ಸೌರಿ, ಇಲ್ಲಿ ಬರುತ್ತೆ ಮಿಸಿಸಿಪಿ. ರಾಕಿ ಮೌಂಟೇನ್ ನ ಕೆನಡಾದಿಂದ ಹರ್ಕೊಂಡು ಬರೋ ಈ ಮಿಸ್ಸೌರಿ ಮುಂದೆ ಇದೇನ್ ಮಾಡುತ್ತೆ ಅಂತಂದ್ರೆ ಮಿಸಿಸಿಪಿ ನದಿಯನ್ನ ಸೇರ್ಪಡೆ ಆಗತ್ತೆ. ಹಾಗಾಗಿ ಮಿಸಿಸಿಪಿ ನದಿಯ ಅತ್ಯಂತ ದೊಡ್ಡ ಉಪನದಿ ಅಂತಂದ್ರೆ ಮಿಸ್ಸೌರಿ. ಇದಕ್ಕಿಂತ ಇದರ ಉದ್ದ ಹೆಚ್ಚು ಇದೆ ಅನ್ನೋದು ಕೂಡ ನಮ್ಮಲ್ಲಿ ಜಿಯೋಲಜಿಸ್ಟ್ಗಳ ಒಂದು ವಾದ. ನೆಕ್ಸ್ಟ್ ಬರೋಣ ಸೈಂಟ್ ಲಾರೆನ್ಸ್ ನದಿ ಬಗ್ಗೆ. ಇದರ ಮೂಲ ಒಂಟಾರಿಯೋ ಸರೋವರದಲ್ಲಿ ಇದು ಹುಟ್ಟತ್ತೆ. ನೆನ್ಪಿಟ್ಕೊಳ್ಳಿ, ಒಂಟಾರಿಯೋ ಸರೋವರದಲ್ಲಿ ಹುಟ್ಟೋ ನದಿ ಯಾವುದು ಅಂದ್ರೆ ಸೈಂಟ್ ಲಾರೆನ್ಸ್. ಮತ್ತೆ ಕೆನಡಾ ಮತ್ತು ಅಮೆರಿಕಾದಲ್ಲಿ ಇದು ಹರಿಯತ್ತೆ. ಮುಂದೆ ಇದು ಸೈಂಟ್ ಲಾರೆನ್ಸ್ ಕೊಲ್ಲಿ ಆಗ್ಲೇ ತೋರಿಸ್ತೇನೆ ನಿಮ್ಗೆ. ಇದು ವಿಶ್ವದ ಅತ್ಯಂತ ದೊಡ್ಡ ನದಿ ಅಳಿವೆಗಳು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಸಮುದ್ರಕ್ಕೆ ನದಿಗಳು ಸೇರುವ ಭಾಗವನ್ನೇ ನಾವು ಅಳಿವೆಗಳು ಅಂತ ಕರ್ಕೊಂಡ್ರೆ, ಇಲ್ಲಿಂದ ಒಂದು ನದಿ ಹೀಗೆ ಹರಿಯತ್ತೆ. ಈಗ ನೋಡಿ ನರ್ಮದಾ ತೋರಿಸ್ತಾ ಇದ್ದೀನಿ, ಇದು ಬರುಚ್ ಅಲ್ಲಿ ಹೋಗಿ ಏನ್ ಮಾಡತ್ತೆ, ಸೇರತ್ತೆ. ಈ ಬರುಚನ್ನ ಏನಂತ ಕರಿತೀವಿ ಅಂದ್ರೆ ನರ್ಮದಾ ಅತ್ಯಂತ ದೊಡ್ಡ ಅಳಿವೆ ಅಂತ ಕೂಡ ಕರಿತೀವಿ. ಹೀಗೆ ನದಿಗಳು ಎಲ್ಲಿಗೆ ಸಮುದ್ರವನ್ನ ಸೇರ್ತಕ್ಕಂಥ ಸಾಗರವನ್ನು ಸೇರ್ತಕ್ಕಂಥ ಭಾಗಗಳನ್ನ ಹೀಗೆ ಹೇಳ್ತಕ್ಕಂಥದ್ದು. ಇನ್ನು ಸೈಂಟ್ ಲಾರೆನ್ಸ್ ನ ಒಂದು ಮ್ಯಾಪ್ ನೋಡೋದಾದ್ರೆ ಅವ್ರು ನಮ್ಗೆ ಹೇಳಿದ್ರು ಒಂಟ್ಲಾರಿಯೋದಲ್ಲಿ ಇದರಲ್ಲಿ ಹುಟ್ಟತಕ್ಕಂಥ ಈ ನದಿ ಮುಂದೆ ಇದೆಲ್ಲ ಮಾಡುತ್ತೆ ಗಲ್ಫ್ ಆಫ್ ಸೈಂಟ್ ಲಾರೆನ್ಸ್ ಗೆ ಹೋಗಿದು ಸೇರುತ್ತೆ. ಹಾಗಾಗಿ ಬಹಳ ದೊಡ್ಡ ಅಳಿವೆಯನ್ನ ಕ್ರಿಯೇಟ್ ಮಾಡಿರ್ತಕ್ಕಂತಹ ಪ್ರಮುಖವಾದ ನದಿನೇ ಈ ಸೈಂಟ್ ಲಾರೆನ್ಸ್. ಈ ನದಿ ಮುಖಾಂತರನೇ ಅಮೆರಿಗೋ ವೆಸ್ಪೂಸಿ ತನ್ನ ಪ್ರದೇಶಗಳ ವ್ಯಾಪ್ತಿಯನ್ನ ಕಂಡಿಡಿದ ಅನ್ನೋದು ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಬರೋಣ ಮೆಕೆನ್ಝಿ ನದಿ ಬಗ್ಗೆ. ಕೆನಡಾದಲ್ಲಿ ಹರಿತಕ್ಕಂಥ ಅತ್ಯಂತ ಪ್ರಮುಖವಾದಂತ ಮೆಕೆನ್ಝೈ. ಇದು ಕೂಡ ಅಷ್ಟೇನೆ, ಈ ಮೆಕೆನ್ಝೈ ನದಿ ಹರಿತಕ್ಕಂಥದ್ದು ಈ ಮೇಲ್ಭಾಗದ ವಲಯಕ್ಕೆ ರಾಕಿ ಮೌಂಟೇನ್ ನ ಪಕ್ಕದಲ್ಲೇ ಹರಿಯುತ್ತೆ. ಬಟ್ ಇದು ಸೇರೋದು ಆರ್ಕಟಿಕ್ ಓಷಿಯನ್ ಅನ್ನ ಸೇರುತ್ತೆ. ಹಾಗಾಗಿ ಮಧ್ಯ ಅಮೆರಿಕದಿಂದ ಸ್ಟಾರ್ಟ್ ಆಗೋ ಈ ನದಿ ಆರ್ಕಟಿಕ್ ಓಷಿಯನ್ ಅನ್ನ ಸೇರ್ತಕ್ಕಂಥ ಉತ್ತರ ಅಮೆರಿಕದ ಅತ್ಯಂತ ಪ್ರಮುಖ ನದಿ ಅಂತ ಕೂಡ ಇದನ್ನ ಕರಿತೀವಿ. ಯಾವುದನ್ನ, ಮೆಕೆನ್ಝೈ. ಮೆಕೆನ್ಝೈ ಬಗ್ಗೆ ವಿವರಗಳು ಹೇಳಿದ್ರೆ ಇದು ಕೆನಡಾದ ಅತ್ಯಂತ ಉದ್ದವಾದ ನದಿ ಅಂತ ಕೂಡ ಇದನ್ನ ಕರಿತೀವಿ. ಕೆನಡಾದ ಅತ್ಯಂತ ಉದ್ದವಾದ ನದಿ ಅಂತ ಕೂಡ ಇದನ್ನ ನಾವು ಕರಿತೀವಿ. ಇದು ಗ್ರೇಟ್ ಸ್ಲೇವ್ ಸರೋವರದಲ್ಲಿ ಹುಟ್ಟತ್ತೆ. ಟಂಡ್ರಾದ ಆರ್ಕಟಿಕ್ ಮಹಾಸಾಗರಕ್ಕೂ ಕೂಡ ಇದು ಹರಿಯತ್ತೆ. ನೆನ್ಪಿಟ್ಕೊಳ್ಳಿ, ಗ್ರೇಟ್ ಸ್ಲೇವ್ ಸರೋವರದಲ್ಲಿ ಹುಟ್ಟತ್ತೆ ಮೆಕೆನ್ಝೈ, ಆರ್ಕಟಿಕ್ ಸೇರುತ್ತೆ. ಕೆನಡಾದ ಉದ್ದವಾದ ನದಿ ಅಂತ ಕೇಳಿದ್ರೆ ಮೆಕೆನ್ಝೈ ಕೂಡ ಬರ್ತದೆ. ಒಟ್ಟು ಉದ್ದ 4241 ಕಿಲೋಮೀಟರ್ ಇದೆ. ಬಟ್ ಇದೊಂದು ಸ್ವಲ್ಪ ಡಾಟಾ ಮಿಸ್ಟೇಕ್ಸ್ ಇದೆ. ಇದನ್ನ ಇನ್ನೊಂದ್ಸಾರಿ ನೀವು ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಕೆನಡಾದ ಉಪನದಿಗಳದ್ದು ಅದರದ್ದು ಒಟ್ಟು ಟೋಟಲ್ ನಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಸ್ವಲ್ಪ ಇದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಓಕೆ, ಅಮೆರಿಕಕ್ಕೂ ಮತ್ತು ಇದಕ್ಕೆ ಉತ್ತರ ಅಮೆರಿಕಾದಲ್ಲಿ ಬರ್ತಕ್ಕಂತಹ ಮಿಸಿಸಿಪಿಗೂ ಮತ್ತು ಮೆಕೆನ್ಝೈಗೂ ಒಂದು ಕ್ಲಾರಿಟಿ ಇದು ನನ್ಗೆ ಸಿಕ್ಕಿಲ್ಲ. ನಿಮ್ಗೂ ಸಿಕ್ಕರೆ ಇದನ್ನೊಂಚೂರು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು. ಮುಂದೆ ಹೋಗೋಣ. ಯಾವುದು ಇಲ್ಲಿ ಇರ್ತಕ್ಕಂಥದ್ದ ಪ್ರಮುಖ ಒಂದು ಪ್ರೈರಿಗಳ ಬಗ್ಗೆ ಮಾತಾಡೋಣ. ಪ್ರೈರಿ ಹುಲ್ಲುಗಾವಲುಗಳು ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರ್ತಕ್ಕಂಥ ಹುಲ್ಲುಗಾವಲುಗಳು. ಇದೇನು ಕಂಡು ಬರ್ತದೆ ಅಲ್ಲ, ಇದು ಹೈ ಗ್ರಾಸ್ ಹುಲ್ಲುಗಾವಲುಗಳು ಅಂತ ಕರಿತೀವಿ. ಇದು ಮೀಡಿಯಂ ಗ್ರಾಸ್ ಅಂತ ಕರಿತೀವಿ. ಇದನ್ನು ಶಾರ್ಟ್ ಗ್ರಾಸ್ ಅಂತ ಕರಿತೀವಿ. ಇವೆರಡು ಗ್ರಾಸ್ಗಳು ಇಲ್ಲಿ ಅತ್ಯಂತ ಉತ್ತಮವಾಗಿ ಹೈನುಗಾರಿಕೆ ಯೂಸ್ ಆಗುತ್ತೆ. ಇಲ್ಲಿ ಕಾಡು ಪ್ರಾಣಿಗಳ ವಾಸಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ಬೈಸಿನ್ ಏನ್ ಕಾಣ್ತಾ ಇದೆಯಲ್ಲ, ಈ ಬೈಸಿನ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಾಣಿ ಇಲ್ಲಿ ನಮಗೆ ಕಂಡು ಬರ್ತದೆ ಅಂತ ಕೂಡ ಹೇಳ್ಬೋದು. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿ ಕಂಡು ಬರ್ತಕ್ಕಂಥ ಪ್ರೈರೀಸ್ ಬಗ್ಗೆ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಕೆರಿಬಿಯನ್ಸ್ ಬಗ್ಗೆ ನಾವು ಮಾತಾಡಬೇಕು. ಕೆರಿಬಿಯನ್ಸ್ ಈ ನಾಡು ಹೇಗೆ ಕಂಡು ಬರ್ತದೆ ಅಂದ್ರೆ, ನಿಮಗೆ ನೋಡಿ ಇಲ್ಲಿ ಕ್ಯೂಬಾ ಬರ್ತದೆ.
ಕ್ಯೂಬಾ ಆದ್ಮೇಲೆ ನಮ್ಗೆ ಜಮೈಕಾ ಬರ್ತದೆ ಅಲ್ವಾ. ಜಮೈಕಾ ಓಟಗಾರರು ಅತ್ಯಂತ ಪ್ರಮುಖವಾಗಿ ಕಂಡು ಬರೋದು ಇಲ್ಲೇನೆ. ಉಸೈನ್ ಬೋಲ್ಟ್ ಅವರೆಲ್ಲ ಬರೋದು ಇಲ್ಲೇನೆ. ಸೊ ಇನ್ ಬಂತಂದ್ರೆ ನಮ್ಗೆ ಹೈಟಿ ಅಂತ ಕರಿತೀವಿ, ಅತ್ಯಂತ ಹೆಚ್ಚು ಜ್ವಾಲಾಮುಖಿಗಳ ಕೇಂದ್ರ ಇದು ಉತ್ತರ ಅಮೆರಿಕಾದಲ್ಲಿ ಹೈಟಿ. ಇನ್ನು ಡೊಮ್ಯಾಸ್ಟಿಕ್ ರಿಪಬ್ಲಿಕನ್ ಏರಿಯಾಗಳು ಇಲ್ಲಿ ಬರ್ತದೆ. ಆಮೇಲೆ ನಮ್ಗೆ ಪೋರ್ಟರಿಕೋ ಕೂಡ ಇಲ್ಲೇ ಬರ್ತದೆ. ಇನ್ನು ಅನೇಕ ಈ ತರದ ಅವುಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಕೆರೇಬಿಯನ್ ಸಮುದ್ರ ಅಂತ ಕೂಡ ಅದಕ್ಕೆ ಇದನ್ನ ಕರೆಯೋದು. ಹೈಟಿ ಇಂಪಾರ್ಟೆಂಟ್. ಕ್ಯೂಬಾ ಅತ್ಯಂತ ಹೆಚ್ಚು ಸಕ್ಕರೆಯನ್ನ ಉತ್ಪಾದನೆ ಮಾಡೋದು, ದ ಬೌಲ್ ಆಫ್ ಶುಗರ್ ಅಂತ ಕರಿತೀವಿ. ಇನ್ ಜಮೈಕಾ ಕೂಡ ಅಷ್ಟೇನೆ. ಇನ್ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ ಅಂತ ಕರಿತೀವಿ. ಇನ್ನ ಬರ್ಮಡಾಸ್ ಮತ್ತೆ ಬಹಾಮಾಸ್ ಅಂತ ಕೂಡ ಕರಿತೀವಿ. ಇವೆಲ್ಲವೂ ಕೂಡ ನಮ್ಗೆ ಕಂಡು ಬರ್ತದೆ. ಇನ್ನು ಬರ್ಮಡಾಸ್ ಟ್ರಯಾಂಗಲ್ಸ್ ಕೂಡ ಅಂತ ಏನ್ ಕರಿತೀವಲ್ವಾ, ಆ ಟ್ರಯಾಂಗಲ್ಸ್ ಬರೋದು ಇದೇ ವಲಯದಲ್ಲಿ, ಕೆರೇಬಿಯನ್ ಸೀನಲ್ಲೇ ಅದು ನಮ್ಗೆ ಕಂಡು ಬರುತ್ತೆ. ಅತ್ಯಂತ ಹೆಚ್ಚು ಗುರುತ್ವಾಕರ್ಷಣ ವಲಯ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ದೊಡ್ಡ ನಗರಗಳಿಗೆ ಬರೋಣ. ನಾರ್ತ್ ಅಮೆರಿಕಾದಲ್ಲಿ ಅತ್ಯಂತ ಪ್ರಮುಖವಾದ ದೊಡ್ಡ ನಗರಗಳು ಅಂತ ಬಂದ್ರೆ, ಒಂದು ಹೈಯೆಸ್ಟ್ ಜನಸಂದಣಿ ಹೊಂದಿರತಕ್ಕಂಥದ್ದು ಮೆಕ್ಸಿಕೋ ನಗರ. ಅದಾದ್ಮೇಲೆ ಎರಡನೇದು ನ್ಯೂಯಾರ್ಕ್, ಮೂರನೇದು ಲಾಸ್ ಏಂಜಲೀಸ್. ಇನ್ನು ನಾರ್ತ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಶ್ರೀಮಂತ ರಾಷ್ಟ್ರೀಯ ಆರ್ಥಿಕತೆಗಳು, ಎಕನಾಮಿಕಲಿ ಗ್ರೇಟೆಸ್ಟ್ ಆಗಿರೋದು ಒಂದು USA, ಎರಡು ಕೆನಡಾ, ಮೂರನೇದು ಮೆಕ್ಸಿಕೋ. ಮೆಕ್ಸಿಕೋ ನಿಮಗೆ ಗೊತ್ತಿರಲಿ, ಇದು ಹೈಯೆಸ್ಟ್ ಡ್ರಗ್ ಮಾಫಿಯಾಗಳಲ್ಲಿ ಕೂಡ ಸಿಕ್ಕಿರೋದು. ಮತ್ತೆ ಚಿಗುವೆರಾ ಅಂತ ಕೂಡ ನೀವೇನು ಟಿ ಶರ್ಟ್ ಮೇಲೆ ಹಾಕತ್ತಿರಲ್ಲ, ಸೋಷಿಯಲಿಸ್ಟ್ ಮೂವ್ಮೆಂಟ್ಗಳು, ಆ ಚಿಗುವೆರಾನ್ ಕೂಡ ಇಲ್ಲೇ ಬರೋದು. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಹಾಗಾಗಿ 7 ಖಂಡಗಳಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಸಕ್ಕರೆ ರಫ್ತುದಾರ ದೇಶ ಯಾವುದು ಅಂತಂದ್ರೆ ಕ್ಯೂಬಾ. ಹಾಗಾಗಿ ಇದನ್ನ ವಿಶ್ವದ ಸಕ್ಕರೆ ಬೌಲ್, ಶುಗರ್ ಬೌಲ್ ಅಂತಲೂ ಕೂಡ ಕರಿತೀವಿ ಯಾವುದನ್ನ, ಕ್ಯೂಬಾವನ್ನ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಉತ್ತರ ಅಮೆರಿಕಾದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚು ಹೇಳಿದ್ರೆ ನಿಮ್ಗೆ ಮೆಕ್ಸಿಕೋ 21 ದಶಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿ ಬರುತ್ತೆ. ಹಾಗಾದ್ರೆ 20 ಮಿಲಿಯನ್ ಅಷ್ಟು ನಮ್ಗೆ ಎಲ್ಲಿ ಬರುತ್ತೆ, ನ್ಯೂಯಾರ್ಕ್ ಅಲ್ಲಿ ಕೂಡ ಅದು ಕಂಡು ಬರುತ್ತೆ. ನೆಕ್ಸ್ಟ್ ನೋಡೋಣ, ಪ್ರಮುಖವಾಗಿರ್ತಕ್ಕಂಥ ಹುಲ್ಲುಗಾವಲುಗಳನ್ನ ಇಲ್ಲಿ ಡಿವೈಡ್ ಮಾಡ್ತಾರೆ ನಾರ್ತ್ ಅಮೆರಿಕಾದಲ್ಲಿ. ನೋಡಿ, ಮಧ್ಯದ ಭಾಗವನ್ನ ನಾನು ನಿಮ್ಗೆ ಹೇಳಿದೆ ಪ್ರೈರಿ ಗ್ರಾಸ್ಗಳು ಕಂಡು ಬರೋದು. ಹಾಗಾಗಿ ಇದನ್ನ ಟೆಂಪರೇಟ್ ಕ್ಯೂನಿಫರಸ್ ಅಂತ ಕೂಡ ಕರಿತೀವಿ. ಟೆಂಪರೇಟ್ ಸವನ್ನಾ ಕಾಡುಗಳು ಈ ಭಾಗದಲ್ಲಿ ನಮ್ಗೆ ಸಿಗುತ್ತೆ. ಮೆಡಿಟರೇನಿಯನ್ ಸ್ಕ್ರಬ್ ಅಂತ ಕರಿತೀವಿ. ಮತ್ತೆ ಸ್ಟ್ರಬ್ಲ್ಯಾಂಡ್ ಅಂಡ್ ಡೆಸರ್ಟ್ಸ್ ಏರಿಯಾಗಳು ಕೂಡ ನಮ್ಗೆ ಇಲ್ಲಿ ಕಂಡು ಬರ್ತವೆ. ಇನ್ನು ಗ್ರೇಟ್ ಪ್ಲೈನ್ಸ್ ಗ್ರಾಸ್ ಲ್ಯಾಂಡ್ಸ್ ಗಳು ಇಲ್ಲಿ ಕೂಡ ಕಂಡು ಬರುತ್ತೆ. ಇಂಟೀರಿಯನ್ ಹೈಲ್ಯಾಂಡ್ಸ್ ಗಳು ಮಧ್ಯಪಾತ್ರದ ಎತ್ತರದ ವಲಯಗಳು ಅಂಡ್ ಟೆಂಪರೇಟರ್ ಕ್ಯೂನಿಫರಸ್ ಕೂಡ ಕಂಡು ಬರ್ತವೆ. ಇವೆಲ್ಲ ನಮಗೆ ಪ್ರಮುಖವಾಗಿರ್ತಕ್ಕಂಥ ಸಸ್ಯ ಭಾಗಗಳು. ಮತ್ತೆ ಈ ಮಧ್ಯದಲ್ಲಿ ಚುಕ್ಕಿ ಚುಕ್ಕಿಟ್ರು ಏನಿದೆ, ಇದನ್ನ ಕೆನಡಿಯನ್ ಶೀಲ್ಡ್ಸ್ ಅಂದ್ರೆ ಕೆನಡಾದ ಶಿಲಾಫಲಕಗಳು ಅಂತ ಕೂಡ ಇದನ್ನ ಕರಿತೀವಿ. ಹಡ್ಸನ್ ಬೇ ನೋಡಿದ್ರೆ ಇದಿಷ್ಟು ಟಂಡ್ರಾ 66.5 ಡಿಗ್ರಿ, ನೆನ್ಪಿಟ್ಕೊಳ್ಳಿ 66.5 ಡಿಗ್ರಿಯ ಮೇಲ್ಭಾಗದ ವಲಯವನ್ನ ಟಂಡ್ರಾ ಅಂತ ಕರಿತೀವಿ. ಅಪ್ ಟು ಎಲ್ಲಿವರೆಗೆ 75 ವರೆಗೆ. ಅದರ ನಂತರದ್ದು ನಮ್ಗೆ ಪೂರ್ತಿ ಧ್ರುವ ವಲಯ ಅಂತ ಕೂಡ ಕರಿತೀವಿ 90 ವರೆಗೆ. ಹಾಗಾಗಿ ಇಲ್ಲಿ ಟಂಡ್ರಾ ಎಕ್ಸ್ಕಿಮೋಗಳು ಕೂಡ ಕಂಡು ಬರ್ತವೆ. ಅವುಗಳು ವಾಸ ಮಾಡ್ತಕ್ಕಂಥದ್ದು ಗೊತ್ತಿದೆಯಲ್ಲ, ಈಗ್ಲೂಗಳಲ್ಲಿ ಕೂಡ ಅವರು ವಾಸ ಮಾಡ್ತಕ್ಕಂಥದ್ದು ಇದೆ. ಸೊ ನೆಕ್ಸ್ಟ್ ಬರೋಣ, ನಾರ್ತ್ ಅಮೆರಿಕಾದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಆಗಿರ್ತಕ್ಕಂಥ ಪ್ರಮುಖವಾದ ವಿಚಾರ, 3 ಮ್ಯಾಪ್ ಅನ್ನ ಇನ್ನೊಮ್ಮೆ ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಚೆನ್ನಾಗತ್ತೆ. ಮುಂದೆ ಬರೋಣ, ಇಲ್ಲಿ ಹರಿತಕ್ಕಂಥ ಪ್ರಮುಖ ನದಿಗಳು. ಉತ್ತರ ಅಮೆರಿಕಾದಲ್ಲಿ ಹರಿತಕ್ಕಂಥ ಒಟ್ಟು ನದಿಗಳು ಫೇಸರ್ ನೋಡಿದ್ವಿ, ಮೆಕೆನ್ಝೈ, ಚರ್ಚಿಲ್, ಸೈಂಟ್ ಲಾರೆನ್ಸ್. ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಮೆಕೆನ್ಝೈ. ನೆಕ್ಸ್ಟ್ ಬಂದ್ರೆ ಸೈಂಟ್ ಲಾರೆನ್ಸ್, ಮಿಸಿಸಿಪಿ, ಇದಕ್ಕೆ ಬಂದು ಸೇರೋದು ಮಿಸೌರಿ. ಇನ್ನು ರೆಡ್ ನದಿ ರಿಯೋಗಾಂಡ್ರೆ, ಕೊಲರಾಡೋ, ಕೊಲಂಬಿಯಾ ನದಿ ಕೂಡ ಬರುತ್ತೆ. ಆಮೇಲೆ ಓಹಿಯೋ ಕೂಡ ಬರುತ್ತೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ನದಿಗಳು ನಾರ್ತ್ ಅಮೆರಿಕಾದಲ್ಲಿ ನಮ್ಗೆ ಕಂಡು ಬರುತ್ತೆ. ಸೊ ಇದಾದ ನಂತರ ಬರೋದು ನಮಗೆ ವಿಶ್ವದಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸರೋವರಗಳು ಇಲ್ಲೇ ಕಂಡು ಬರ್ತಾವೆ ನಮ್ಗೆ. 5 ಸರೋವರ ನಿಮ್ಗೆ ಹೇಳಿದಾಗಲೇ, ಸುಪೀರಿಯರ್ ಹೇಳಿದೀನಿ, ಆಮೇಲೆ ಹ್ಯೂರನ್ ಕೂಡ ಹೇಳಿದೀನಿ, ನೆಕ್ಸ್ಟ್ ಏರಿ ಸರೋವರ ಹೇಳಿದೀನಿ ಅಥವಾ ಐರಿ, ಮತ್ತೆ ಒಂಟಾರಿಯೋದ ಬಗ್ಗೆ ಕೂಡ ಮಾತಾಡಿದೀವಿ. ಇನ್ನು ಪ್ರಮುಖವಾಗಿ ನಮಗೆ ಸಿಗ್ತಕ್ಕಂಥದ್ದು ಮಿಚಿಗನ್ ಸರೋವರ, ಮಿಚಿಗನ್ ಯೂನಿವರ್ಸಿಟಿ ಅಂತವಲ್ಲ ಅದೇನೆ, ಗ್ರೇಟ್ ಬಿಯರ್ ಸರೋವರ, ಮತ್ತೆ ಗ್ರೇಟ್ ಸ್ಲ್ಯಾವ್, ಅಥಾಬಾಸ್ಕಾ ಸರೋವರ, ರೈನ್ಡೀರ್ ಸರೋವರ, ವಿನ್ನಿಪ್ಯಾಗ್ ಸರೋವರ. ಇದಿಷ್ಟು ಕೂಡ ನಮ್ಗೆ ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಈ ಒಂದು ಪ್ರಮುಖವಾಗಿ ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ರಲ್ಲಿ ಯಾವುದನ್ನಾದ್ರೂ ನಿಮ್ಗೆ ಕೇಳಿ ಇದರಲ್ಲಿ ಯಾವುದು ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರುವುದಿಲ್ಲ ಅಂತ ಕೂಡ ಕೇಳ್ತಾನೆ. ಅಂತದಕ್ಕೋಸ್ಕರ ಇದನ್ನಿಷ್ಟು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ವಿಶ್ವದ ಪ್ರಸಿದ್ಧವಾಗಿರ್ತಕ್ಕಂಥ ನಯಾಗರ ಜಲಪಾತದ ಬಗ್ಗೆ ನಾವು ಮಾತಾಡಲೇಬೇಕು. ನಯಾಗರ ಜಲಪಾತ ಐರಿ ಸರೋವರದಲ್ಲಿ ಬರ್ತಕ್ಕಂಥದ್ದು ಮತ್ತು ಒಂಟಾರಿಯೋ ಸರೋವರದ ನಡುವೆ ಇದೆ. ಸೊ ಇದು ಕೂಡ ನೀವು ನಮ್ಗೆ ಹೇಳಬೇಕು ಕಮೆಂಟ್ ಅಲ್ಲಿ, ಯಾವ ನದಿ ಇದನ್ನ ಕ್ರಿಯೇಟ್ ಮಾಡಿದೆ ಅಂತ.
ಯಾವ ನದಿಯಿಂದ ಈ ನಯಾಗರ ಜಲಪಾತ ಕ್ರಿಯೇಟ್ ಆಗಿದೆ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು 3 ಜಲಪಾತಗಳು ಇನ್ನೂ ಪ್ರಮುಖವಾಗಿದಾವೆ ಅಲ್ಲಿ. ಹಾರ್ಶ್ಯೂ ಫಾಲ್ಸ್ ಅಂತೇಳಿ, ಅಮೆರಿಕನ್ ಫಾಲ್ಸ್ ಅಂತ, ಬ್ರೈಡನ್ ವೈಲ್ ಫಾಲ್ಸ್ ಅಂತ ಕೂಡ ಕಂಡುಬರುತ್ತೆ. ಇನ್ನು ಕೊಲರಾಡೋ ಪ್ರಸ್ಥಭೂಮಿ ಇಲ್ಲಿ ಬರ್ತಕ್ಕಂಥ ಉತ್ತರ ಅಮೆರಿಕದ ಅತ್ಯಂತ ದೊಡ್ಡ ಪ್ರಸ್ಥಭೂಮಿ ಅಂತ ಕೂಡ ಕರಿತೀವಿ. ಈ ಕೊಲರಾಡೋ ನದಿ ಗ್ರ್ಯಾಂಡ್ ಕ್ಯಾನನ್ ನಿಂದ ವಿಭಜಿಸಲ್ಪಟ್ಟಿದೆ. ಕ್ಯಾನನ್ಸ್ ಅಂತಂದ್ರೆ ಅತಿ ಆಳದ ಸೀಳು ಕಣಿವೆಗಳು ಅಂತ ಕರಿತೀವಿ. ನದಿಗಳು ಅತ್ಯಂತ ಆಳ ಸೀಳು ಕಣಿವೆಗಳನ್ನ ಕ್ರಿಯೇಟ್ ಮಾಡ್ತವೆ, ಅವುಗಳನ್ನೇ ನಾವು ಗ್ರ್ಯಾಂಡ್ ಕ್ಯಾನನ್ ಅಂತ ಕರಿತೀವಿ. ಅದರಲ್ಲಿ ಸೆಂಟ್ ಲಾರೆನ್ಸ್ ಸೀಳು ಕಣಿವೆ ಇಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಾರ್ತ್ ಅಮೆರಿಕನ್ ಕಾಂಟಿನೆಂಟಲ್ ಬರುವಂತದ್ದು ವಿಚಾರ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ನೇಹಿತರೆ, ಮುಂದೆ ಹೋಗೋದಾದ್ರೆ ನಾವು ಇಂಪಾರ್ಟೆಂಟ್ ಆಗಿರೋದೇ ಇನ್ನೊಂದಿಷ್ಟು ಹವಾಮಾನದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮಧ್ಯ ಅಮೆರಿಕದ ತಗ್ಗು ಪ್ರದೇಶಗಳಲ್ಲಿ ಉಷ್ಣವಲಯದ ಮಳೆಕಾಡುಗಳು ಮತ್ತು ಸವನ್ನಾಗಳು ಕೂಡ ಇಲ್ಲಿ ಕಂಡು ಬರುತ್ತೆ. ಮಧ್ಯದ ಗ್ರೀನ್ಲ್ಯಾಂಡ್ ಪ್ರದೇಶಗಳು ಕೂಡ ಇಲ್ಲಿ ಶಾಶ್ವತ ಮಂಜುಗಡ್ಡೆಯನ್ನ ಇಲ್ಲಿ ನಿರ್ಮಾಣ ಮಾಡತಕ್ಕಂಥ ಗ್ರೀನ್ಲ್ಯಾಂಡ್ ವಲಯ ಇದೆ ನಾರ್ತ್ ಅಲ್ಲಿ. ಇನ್ನು ಉತ್ತರ ಅಮೆರಿಕಾ ಮತ್ತು ಉತ್ತರ ಅಲಾಸ್ಕಾಗಳಲ್ಲಿ ಈ ಕಡೆ ನಮ್ಗೆ ಏನು ಏಷ್ಯಾ ಮತ್ತೆ ಅಮೆರಿಕದ ಮಧ್ಯೆ ಏನ್ ಬರುತ್ತಲ್ಲ ಅದು ಅಲಾಸ್ಕಾ ರೀಸನ್ಸ್. ಇಲ್ಲಿ ಟಂಡ್ರಾ ಹವಾಗುಣವು ಕೂಡ ಕಾಣ್ಬಿಡುತ್ತೆ. ಮಳೆಯಿಂದ ಕೂಡಿದ ಪಶ್ಚಿಮ ಗಾಳಿಯಿಂದ ಎತ್ತರದ ಪರ್ವತಗಳಿಂದ ಕತ್ತರಿಸಲ್ಪಟ್ಟಂತ ಆಂತರಿಕ ಪ್ರದೇಶಗಳು ಇರೋ ಕಡೆ ಇಲ್ಲಿ ಸೆಮೆರಿಟ್ ಪರಿಸ್ಥಿತಿಗಳು ಅಂದ್ರೆ ಉತ್ತಮ ಹವಾಮಾನದ ವಲಯಗಳು ಕೂಡ ಕಂಡುಬರ್ತವೆ. ಇನ್ನು ಮೀನುಗಾರಿಕೆ ಕೇಂದ್ರಗಳಿಗೆ ಬರೋಣ ಸ್ನೇಹಿತರೆ. ನ್ಯೂ ಫೌಂಡ್ ಲ್ಯಾಂಡ್ ಬಳಿ ಇರ್ತಕ್ಕಂಥ ಗ್ರ್ಯಾಂಡ್ ಬ್ಯಾಂಕ್ ಮತ್ತು ನೋವಾಸ್ಕಾಟಿಯಾ ಬಳಿ ಇರೋ ಜಾರ್ಜಸ್ ಬ್ಯಾಂಕ್ ಉತ್ತರ ಅಮೆರಿಕದಲ್ಲಿ ವ್ಯಾಪಕ ಮೀನುಗಾರಿಕೆಗೆ ಸೂಕ್ತ. ಮೀನುಗಾರಿಕೆ ಈ ಪ್ರದೇಶಗಳೆಲ್ಲ ಯಾಕೆ ಕ್ರಿಯೇಟ್ ಆಗತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನ್ಯೂ ಫೌಂಡ್ ಲ್ಯಾಂಡ್ ನ ಗ್ರ್ಯಾಂಡ್ ಬ್ಯಾಂಕು ಮತ್ತು ಜಾರ್ಜಸ್ ಬ್ಯಾಂಕ್ ಇದಾವಲ್ಲ, ಇದಿಷ್ಟನೇ ಉಷ್ಣ ಮಾರುತಗಳು ಸಮಭಾಜಕ ಋತುವಿಂದ ಉಷ್ಣ ಮಾರುತಗಳು ಬೀಸ್ತಾ ಇರ್ತವೆ. ಧ್ರುವ ಪ್ರದೇಶದಿಂದ ಶೀತ ಮಾರುತಗಳು ಬೀಸ್ತಾ ಇರ್ತವೆ. ಉತ್ತರ ಮಾರುತಗಳು ಇವು ಏನಾಗಿರ್ತವೆ ಅಂದ್ರೆ ಉಷ್ಣ ಮಾರುತಗಳು, ಇವು ಶೀತ ಮಾರುತಗಳು. ಇವೆರಡು ಸಂಧಿಸುವ ಜಾಗಗಳಲ್ಲಿ ಈ ತರದ ಏನಾಗ್ತವೆ ಮೀನುಗಾರಿಕಾ ಕೇಂದ್ರಗಳು ಕ್ರಿಯೇಟ್ ಆಗ್ತವೆ, ಗ್ರ್ಯಾಂಡ್ ಬ್ಯಾಂಕ್ಸ್ ಗಳು ಕ್ರಿಯೇಟ್ ಆಗ್ತವೆ. ಯಾಕೆಂದ್ರೆ ಇಲ್ಲಿ ಜೀವಿಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ರೀತಿಯ ಸಸ್ಯವರ್ಗ ಪ್ಲಾಂಕ್ಟನ್ಸ್ ಅಂತ ಕೂಡ ಕರಿತೀವಿ. ಈ ಪ್ಲಾಂಕ್ಟನ್ಸ್ ಗಳು ಇಲ್ಲಿ ಬೆಳೆಯೋದ್ರಿಂದಾಗಿ ಇವುಗಳು ಮೀನುಗಳ ವಾಸಕ್ಕೆ ಅತ್ಯಂತ ಸೂಕ್ತ ಕೂಡ ಆಗತ್ತೆ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಪ್ರಮುಖ ಆಹಾರ ಬೆಳೆಗಳಿಗೆ ಬರೋಣ. ಉತ್ತರ ಅಮೆರಿಕದಲ್ಲಿ ಅತ್ಯಂತ ಪ್ರಮುಖವಾಗಿದ್ರೆ ಒಂದು ತಂಪಾದ ಸಮಶೀತೋಷ್ಣ ವಲಯದ ವಾಯುಗುಣ ಕಂಡುಬರೋದ್ರಿಂದ ಗೋಧಿ ಹೆಚ್ಚಾಗಿ ಬೆಳೀತಾರೆ. ಮತ್ತು ನಮ್ಮಲ್ಲಿ ಬೆಳೀತವಲ್ಲ ಅದಲ್ಲ, ಅವರು ಕಾರ್ನ್ಸ್ ಅಂತ ತಿನ್ನೋದು ಬೆಳಿತೀವಲ್ವ ಆ ತರದ ಕಾರ್ನ್ಸ್ ಅನ್ನ, ಮೃದುವಾದ ಸಿಹಿಯಾದ ಕಾರ್ನ್ಸ್ ಅನ್ನ ಅವರು ಬೆಳೀತಾರೆ. ವಾಣಿಜ್ಯ ಬೆಳೆಗಳು ಬಂದ್ರೆ ಹತ್ತಿ. ಕೆನಡಾ ಅತ್ಯಂತ ಹೆಚ್ಚು ಲಾಂಗ್ ಸ್ಟೇಪಲ್ ಕಾಟನ್ ಅನ್ನ ಉತ್ಪಾದನೆ ಮಾಡುವಂತ ದೇಶದಲ್ಲಿ ಇದು ನಂಬರ್ 1. ಅದಾದ್ಮೇಲೆ ಬರುತ್ತೆ ನಮ್ಗೆ ಈಜಿಪ್ಟ್ ಕೂಡ. ಈಜಿಪ್ಟ್ ಮತ್ತು ಕೆನಡಾಗಳು ಪ್ರಸಿದ್ಧಿಯಾದ ದೇಶಗಳು ವರ್ಲ್ಡ್ ಅಲ್ಲಿ ಲಾಂಗ್ ಸ್ಟೇಪಲ್ ಕಾಟನ್ ಅನ್ನ ಬೆಳೀತವೆ. ಇನ್ನು ಉತ್ತರ ಅಮೆರಿಕದಲ್ಲಿ ಬಂದ್ರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನ ಪ್ರೈರೀಸ್ ಅಂತ ನಿಮಗೆ ತೋರಿಸಿದೆ ಮ್ಯಾಪ್ ಅಲ್ಲಿ, ಇನ್ನೊಂದ್ಸರಿ ರಿಮೈಂಡ್ ಮಾಡಿ ನೋಡ್ಕೊಳ್ಳಿ. ಈ ಪ್ರೈರೀಸ್ ಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬೆಳೆಯೋದು ಮೆಕ್ಕೆಜೋಳ. ಅದನ್ನ ಕಾರ್ನ್ ಬೆಲ್ಟ್ ಅಂತಾನೂ ಕೂಡ ಕರೀತಾರೆ. ಯಾವುದನ್ನ ಕಾರ್ನ್ ಬೆಲ್ಟ್ ಅಂತಾರೆ ಅಂತ ಕೇಳಿದ್ರೆ ಅದು ಉತ್ತರ ಅಮೆರಿಕದಲ್ಲಿ ಬರ್ತಕ್ಕಂಥ ಪ್ರದೇಶಗಳು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋಣ, ಕ್ಯೂಬಾ ಕಬ್ಬಿನ ಪ್ರಮುಖ ಉತ್ಪಾದಕ ದೇಶ, ಹಾಗಾಗಿ ಇದನ್ನ ವಿಶ್ವದ ಸಕ್ಕರೆ ಬಟ್ಟಲು ಅಂತ ಕರಿತೀವಿ. ಜೊತೆಗೆ ಜಮೈಕಾದಲ್ಲಿ ಬಂದ್ರೆ ಬಾಳೆಹಣ್ಣು ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡ್ತವೆ. ಇಲ್ಲಿ ಜನಾಂಗೀಯ ಭಾಷೆಗಳಿಗೆ ಬರೋಣ, ರೆಡ್ ಇಂಡಿಯನ್ಸ್ ಅಂತ ಕೂಡ ಕರಿತೀವಿ. ಈಗಂತ ಹೆಸರಿಟ್ಟವನು ಕೊಲಂಬಸ್, ರೆಡ್ ಇಂಡಿಯನ್ಸ್ ಬರ್ತಾರೆ. ಇನ್ನು ಮೇಲೆ ಕೆನಡಾದ ಉತ್ತರ ವಲಯಗಳಲ್ಲಿ ಎಸ್ಕಿಮೋಸ್ ಗಳು ಕಂಡು ಬರ್ತವೆ. ಮಧ್ಯದಲ್ಲಿ ಇನ್ಸ್ಟಿಟ್ಯೂಟ್ಸ್ ಅಂತ ಕೂಡ ಕಂಡು ಬರ್ತಾರೆ. ಇವರೆಲ್ಲ ಇಲ್ಲಿನ ಪ್ರಮುಖ ಮೂಲ ನಿವಾಸಿಗಳು ಅಂತ ಕೂಡ ನಾವು ಇದನ್ನ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ರಷ್ಯಾ, ಕೆನಡಾ ಮತ್ತು ಚೀನಾ ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ವಿಶ್ವದ 4ನೇ ಅತಿ ದೊಡ್ಡ ದೇಶ. ಅದು ನಿಮ್ಗೆ ಗೊತ್ತಿರಲಿ. ನಮ್ದು 7ನೇ ಪ್ಲೇಸ್ ಅಲ್ಲಿ ಬರ್ತಕ್ಕಂಥ ದೇಶ ಇದು. ಅಲಾಸ್ಕಾ ಮತ್ತು ಹವಾಯಿನ್ ದ್ವೀಪಗಳು ಸೇರಿದಂತೆ 50 ರಾಜ್ಯಗಳನ್ನು ಕೂಡ ಇದು ಒಳಗೊಂಡಿರೋದು. ಹಾಗಾಗಿ ಅತ್ಯಂತ ದೊಡ್ಡ ಒಂದು ವಿಸ್ತೀರ್ಣದಲ್ಲಿ ಕೂಡ ನಾವು ನೋಡ್ಬೋದು. USA ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಅದರಲ್ಲಿ ಮಿಸಿಸಿಪಿ ನದಿಯಿಂದ ಅಟ್ಲಾಂಟಿಕ್ ಸಾಗರದ ಮಧ್ಯದ ವಲಯ ಏನಿದೆ ಅದನ್ನ ಇಂಡಸ್ಟ್ರಿಯಲ್ ಝೋನ್ ಅಂತ ಕೂಡ ಕರಿತೀವಿ. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲ್ ಝೋನ್ಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ. ಯಾವ್ಯಾವ್ದು ಅಂತ ಹೇಳಿ ನೋಡೋಣ. ಮಿಚಿಗನ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರ. ಈ ಮಿಚಿಗನ್ ಏನಿದೆ 1899ರಿಂದ ವಿಶ್ವ ಪ್ರಸಿದ್ಧ ಡೆಟ್ರಾಯ್ಟ್ ಕಾರುಗಳ ಉತ್ಪಾದನೆ ಇದೇ ಮಿಚಿಗನ್ ಅಲ್ಲಿ ನಡೆಯುತ್ತೆ. ಮತ್ತು ಮಿಚಿಗನ್ ಯೂನಿವರ್ಸಿಟಿ ಇಸ್ ವೆರಿ ಫೇಮಸ್. ಅಕ್ರಾನ್ ಬರುತ್ತೆ. ಅಕ್ರಾನ್ ನಲ್ಲಿ ಸಿಂಥೆಟಿಕ್ ರಬ್ಬರ್ ಮತ್ತು ಟೈರ್ ತಯಾರಿಕೆಯಲ್ಲಿ ಬಳಸ್ತಕ್ಕಂತಹ ಅತ್ಯಂತ ಪ್ರಮುಖ ಅಕ್ರಾನ್ ಇದೆ. ವಿಶ್ವದ ಅತಿ ದೊಡ್ಡ ಕೇಂದ್ರ ಇದು. ಯಾವುದರಿಂದ ಟೈರ್ ತಯಾರಿಕೆಗೆ ಬೇಕಾಗ್ತಕ್ಕಂಥ ಸಿಂಥೆಟಿಕ್ ರಬ್ಬರ್ ಮತ್ತು ಟೈರ್ ಗಳನ್ನ ಮಾಡುತ್ತೆ. ಇನ್ನೂ ಚೆನ್ನಾಗಿ ಗೊತ್ತಿರಲಿ, ಗುಡಿಯರ್ ಕಂಪನಿ ಕೂಡ ಇಲ್ಲೇ ಬರೋದು. ಟೈರ್ ಗಳನ್ನ ಮೊದಲು ಅನ್ವೇಷಣೆ ಮಾಡಿದಂಥವನು ಅವನೇನೆ. ಹಾಗಾಗಿ ಗುಡಿಯರ್
ಅದನ್ನ ಗಟ್ಟಿಗೊಳಿಸುವಂತ ಪ್ರಯತ್ನ ಮಾಡ್ದ. ನಿಮ್ಗೆ ನಮ್ಮ ಗುರುರಾಜ್ ಕರ್ಜಿಗೆ ಅವರ ಗುಡಿಯರ್ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಒಳ್ಳೆ ಸ್ಟೋರಿ ಇದೆ ನೋಡಿ. ಇನ್ನು 1898 ಅಲ್ಲಿ ಫ್ರಾಂಕ್ ಸಿಬರ್ಲಿನ್ ಕೂಡ ಇದನ್ನ ಸ್ಥಾಪನೆ ಮಾಡ್ತಾನೆ. ಕಂಪನಿ ಹೇಗಿದೆ ಅಂತೇಳಿ ಒಂದ್ಸಾರಿ ನೋಡ್ಬೋದು. ಇದೇ ಗುಡಿಯರ್ ಕಂಪನಿ ಅಮೆರಿಕಾದಲ್ಲಿ ಕಂಡು ಬರತಕ್ಕಂಥದ್ದು ರಬ್ಬರ್ ಕಂಪನಿ. 1898 ಅಲ್ಲಿ ಇದನ್ನ ಫ್ರಾಂಕ್ ಸಿಬರ್ಲಿನ್ ಕೂಡ ಇದನ್ನ ಸ್ಥಾಪನೆ ಮಾಡಿದ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಸ್ಯಾನ್ ಫ್ರಾನ್ಸಿಸ್ಕೋ. ಸ್ಯಾನ್ ಫ್ರಾನ್ಸಿಸ್ಕೋ ಇಸ್ ಫೇಮಸ್ ಫಾರ್ ಸಾಫ್ಟ್ವೇರ್. ನೋಡಿ ನೆನ್ಪಿಟ್ಕೊಳ್ಳಿ, ಸಾಫ್ಟ್ವೇರ್ ಮತ್ತು ಕಂಪ್ಯೂಟರ್ ಉದ್ಯಮಕ್ಕೆ ಇದು ತುಂಬಾ ಹೆಸರುವಾಗಿದೆ. ಹಾಗಾಗಿ ಸ್ಯಾನ್ ಫ್ರಾನ್ಸಿಸ್ಕೋವನ್ನ ಅಮೆರಿಕಾದ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೀತಾರೆ. ಇನ್ನು ನ್ಯೂಯಾರ್ಕ್ ಬಂದ್ರೆ ಅಮೆರಿಕಾದ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅಂತ ಕೂಡ ಕರೀತಾರೆ. ಯಾವುದನ್ನ? ನ್ಯೂಯಾರ್ಕ್ ಅನ್ನ. ಅತ್ಯಂತ ದೊಡ್ಡ ವಸ್ತು ಸಂಗ್ರಹಾಲಯ ನಮ್ಗೆ ಎಲ್ಲಿ? ನ್ಯೂಯಾರ್ಕ್ ಅಲ್ಲಿ ಕೂಡ ಕಂಡು ಬರುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದಿಷ್ಟು ಭಾಗಗಳು ನೀವು ನೋಡ್ಬೋದು. ಕೆನಡಾದ ರಾಜಧಾನಿ ಒಟಾವಾ ಬರ್ತದೆ. ಇನ್ನು ಯುನೈಟೆಡ್ ಸ್ಟೇಟ್ಸ್ ಇಂದು ಯಾವುದು? ನ್ಯೂಯಾರ್ಕ್ ಕೂಡ, ಯಾವುದು? ವಾಷಿಂಗ್ಟನ್ DC ಕೂಡ ಬರುತ್ತೆ. ನೆಕ್ಸ್ಟ್ ಕೆನಡಾದಲ್ಲಿ ಬರೋಣ. ರಷ್ಯಾದ ನಂತರ ಕೆನಡಾ ಎರಡನೇ ಅತಿ ದೊಡ್ಡ ದೇಶ ಇದು ವರ್ಲ್ಡ್ ಲೆವೆಲ್ ಅಲ್ಲಿ. ಇನ್ನು ಇದರ ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಇದೆ, ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಕೂಡ ಇದೆ. ಮತ್ತು ಕೆನಡಾದ ಉತ್ತರ ಭಾಗದಲ್ಲಿ ಹೋದ್ರೆ ಆರ್ಕ್ಟಿಕ್ ಕೂಡ ನಮಗೆ ಸಿಗತ್ತೆ. ಇದಿಷ್ಟರ ಮಧ್ಯದಲ್ಲಿ ಕೆನಡಾ ಇರ್ತಕ್ಕಂಥದ್ದು. ದ ವುಡ್ ಬಫೆಲೋ ನ್ಯಾಷನಲ್ ಪಾರ್ಕ್ ಏನಿದೆ ಕೆನಡಾದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಕೆನಡಾದ ಅಲ್ಬರ್ಟಾ ಪ್ರಾಂತ್ಯದಲ್ಲಿ ಇದು ಕಂಡು ಬರುತ್ತೆ. ವಿಶ್ವದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಇಲ್ಲೇ ಕಂಡು ಬರೋದು. ಯಾವುದು? ದ ವುಡ್ ಬಫೆಲೋ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರಿತೀವಿ. ಸ್ನೇಹಿತರೆ, ಇಷ್ಟೊಂದು ಅತ್ಯುತ್ತಮವಾಗಿರ್ತಕ್ಕಂತಹ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ಹಿಸ್ಟರಿಯನ್ನ ನೀವು ನೋಡಿದ್ದೀರಿ. ಸೊ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ವಿಚಾರಗಳು ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಅತ್ಯಮೂಲ್ಯವಾದಂಥ ವಿಚಾರಗಳನ್ನು ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಮುಂದೆ ಸಿಗೋಣ. ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರಿಂದ ಒಂದು ಲೈಕ್ಸ್ ಬೇಕು. ಈ ವಿಡಿಯೋಕ್ಕೆ ಹೈಯೆಸ್ಟ್ ಲೈಕ್ಸ್ ಕೊಡೋದ್ರ ಮುಖಾಂತರ ಮುಂದಿನ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅನ್ನ ಬಹಳ ಬೇಗ ತರ್ತೀರಿ. ಅಷ್ಟು ಒಳ್ಳೆ ವಿಡಿಯೋ ಇದು, ಗೆಲ್ಲಲೇಬೇಕು. ಎಲ್ಲರಿಗೋಸ್ಕರವಾಗಿ ಇದನ್ನ ಮಾಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಸಿ ಯು ದ ನೆಕ್ಸ್ಟ್.